ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನವೀನ್ಸ್ ಕೋಡಿಂಗ್ ಕಾರ್ನರ್ ಯೂಟ್ಯೂಬ್ ಚಾನಲ್. ಸೊ ಈ ಸೆಷನಲ್ಲಿ ನಾನು ಕಂಪ್ಲೀಟ್ ಫ್ರಂಟ್ ಎಂಡ್ ಡೆವಲಪ್ಮೆಂಟ್ ರೋಡ್ ಮ್ಯಾಪ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನಾನು ಏನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅದು ನನ್ನ ಒಂದು ಕೋಡಿಂಗ್ ಜರ್ನಿನಲ್ಲಿ ನನಗೆ ಏನೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ ಅದನ್ನ ಒಂದು ಬೇಸ್ ಆಗಿ ಇಟ್ಕೊಂಡು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋದು ಅಜೆಂಡಾ ಏನು ಅಂತ ಹೇಳೋದಾದ್ರೆ ಓವರ್ ಆಲ್ ನಾನು 5 ಟಾಪಿಕ್ಸ್ನ ಕವರ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಫಸ್ಟ್ ಟಾಪಿಕ್ ಬಂದು ಫ್ರಂಟ್ ಎಂಡ್ ಡೆವಲಪ್ಮೆಂಟ್ ಅಂದರೆ ಏನು, ಈ ಒಂದು ಟೆಕ್ ಸ್ಟ್ಯಾಕ್ನ ಕಲಿಬೇಕು ಅಂತ ಹೇಳಿದ್ರೆ ಯಾರಿಗೆಲ್ಲ ಎಲಿಜಿಬಲ್ ಇರುತ್ತೆ, ಅಂದರೆ ಯಾವ ಎಜುಕೇಷನ್ ಬ್ಯಾಕ್ಗ್ರೌಂಡಿಂದ ಬಂದಿರೋರು ಈ ಒಂದು ಟೆಕ್ ಸ್ಟ್ಯಾಕ್ನ ಕಲಿಬೋದು. ಮೂರನೇದು, ಇಲ್ಲಿ ಕಲಿಬೇಕು ಅಂತ ಹೇಳಿದ್ರೆ ಏನೆಲ್ಲ ತಿಳ್ಕೋಬೇಕು. ಸೊ ನಾಲ್ಕನೇದು, ಫ್ರಂಟ್ ಎಂಡ್ ಡೆವಲಪ್ಮೆಂಟ್ ಕಂಪ್ಲೀಟ್ ಕೋರ್ಸ್ ಮಾಡೋದಕ್ಕೆ ನನಗೆ ಎಷ್ಟು ತಿಂಗಳು ಬೇಕಾಗ್ಬೋದು ಅಥವಾ ಎಷ್ಟು ಟೈಮ್ ಬೇಕಾಗ್ಬೋದು. ಐದನೇದು ತುಂಬ ಇಂಪಾರ್ಟೆಂಟು, ಏನು ಅಂತ ಹೇಳಿದ್ರೆ ಇಂಟರ್ವ್ಯೂ ಪ್ರಿಪ್ರೇಷನ್ ಯಾವ ಥರ ಮಾಡ್ಕೋಬೇಕು, ಇಂಟರ್ವ್ಯೂ ಪ್ರೋಸೆಸ್ ಯಾವ ರೀತಿ ಇರುತ್ತೆ, ಹಾಗೆಯೇ ಇಂಟರ್ವ್ಯೂನ ಕ್ರ್ಯಾಕ್ ಮಾಡಿ ಯಾವ ರೀತಿ ನಾವು ಜಾಬ್ನ ತಗೋಬೇಕು ಅನ್ನೋ ಕಂಪ್ಲೀಟ್ ಡೀಟೇಲ್ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಫಸ್ಟ್ ಪಾಯಿಂಟ್, ಫ್ರಂಟ್ ಎಂಡ್ ಡೆವಲಪ್ಮೆಂಟ್ ಅಂದರೆ ಏನು, ಒಂದು ಎಕ್ಸಾಂಪಲ್ ಮುಖಾಂತರ ಅರ್ಥ ಮಾಡ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ನೀವು ಯೂಟ್ಯೂಬ್ ಓಪನ್ ಮಾಡ್ತೀರಾ. ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ನಿಮಗೆ ಸ್ಕ್ರೀನಲ್ಲಿ ಏನೆಲ್ಲ ಕಾಣಿಸುತ್ತೆ. ಫಸ್ಟ್ ನಿಮಗೊಂದು ಸರ್ಚ್ ಬಾರ್ ಇರುತ್ತೆ. ಆ ಸರ್ಚ್ ಬಾರಲ್ಲಿ ನೀವೇನಾದರೂ ಟೈಪ್ ಮಾಡಿದ್ರೆ ಒಂದಷ್ಟು ಕೀವರ್ಡ್ ಸಜೆಷನ್ಸ್ ತೋರಿಸ್ತಾ ಇರುತ್ತೆ, ಆಯಿತಾ. ಅದಾದಮೇಲೆ ನಿಮ್ಗೆ ಏನಾಗುತ್ತಿರುತ್ತೆ, ಒಂದು ಕಡೆ ವಿಡಿಯೋ ಪ್ಲೇ ಆಗ್ತಾ ಇದ್ರೆ ಇನ್ನೊಂದು ಕಡೆ ಈ ವಿಡಿಯೋ ರಿಲೇಟೆಡ್ ಅಥವಾ ನಿಮ್ಮ ಸರ್ಚ್ ಹಿಸ್ಟ್ರಿಗೆ ರಿಲೇಟೆಡ್ ಆಗಿರೋಂಥ ಒಂದಷ್ಟು ಸಜೆಷನ್ಸ್ ತೋರಿಸ್ತಾ ಇರುತ್ತೆ, ಆಯಿತಾ. ಅದಾದಮೇಲೆ ಲೈಕ್ ಸೆಕ್ಷನ್ ಇರುತ್ತೆ, ಕಮೆಂಟ್ ಸೆಕ್ಷನ್ ಇರುತ್ತೆ, ಶೇರ್ ಐಕನ್ ಇರುತ್ತೆ. ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ, ಅದರದ್ದು ಕಲರ್ ಚೇಂಜ್ ಆಗುತ್ತೆ. ಕಮೆಂಟ್ನ ಹಾಕಿದ ತಕ್ಷಣ ಏನಾಗುತ್ತೆ, ಕಮೆಂಟ್ದು ಕೌಂಟರು ಇನ್ಕ್ರಿಮೆಂಟ್ ಆಗುತ್ತೆ. ಸೊ ಇದೆಲ್ಲ ಏನು ಅಂತ ಹೇಳಿದ್ರೆ ಓವರಾಲು ಪ್ರತಿಯೊಂದು ಒಂದೊಂದು ಎಲಿಮೆಂಟ್ಸ್. ಸೊ ಇದಿಷ್ಟು ಎಲಿಮೆಂಟ್ಸ್ನ ಒಂದು ಲೇಔಟಲ್ಲಿ ಪ್ರಾಪರಾಗಿ ಅಲೈನ್ ಮಾಡಿ, ಪ್ರಾಪರಾಗಿ ಡಿಸೈನ್ ಮಾಡಿ, ಯಾರೇ ಒಬ್ಬರು ಯೂಸರ್ ಅದನ್ನು ನೋಡ್ತಾರೆ ಅಂತ ಹೇಳಿದ್ರೆ ಅಟ್ರಾಕ್ಟಾಗಿ ಕಾಣಬೇಕು, ಆ ರೀತಿ ಡೆವಲಪ್ ಮಾಡೋದು ಕಂಪ್ಲೀಟ್ ಪ್ರೋಸೆಸ್ ಏನಿದೆಯಲ್ಲ ಇದನ್ನು ಫ್ರಂಟ್ ಎಂಡ್ ಡೆವಲಪ್ಮೆಂಟ್ ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತಾ. ಸೊ ಈಗ ಸೆಕೆಂಡ್ ಟಾಪಿಕ್, ಈ ಒಂದು ಟೆಕ್ ಸ್ಟ್ಯಾಕಿಗೆ ಬರಬೇಕಂತ ಹೇಳಿದ್ರೆ ಯಾರಿಗೆಲ್ಲ ಎಲಿಜಿಬಲ್ ಇರುತ್ತೆ, ಯಾವ ಎಜುಕೇಷನ್ ಬ್ಯಾಕ್ಗ್ರೌಂಡಿಂದ ಬಂದಿರೋಲ್ಲ ಈ ಟೆಕ್ ಸ್ಟ್ಯಾಕ್ನ ಕಲಿಬೋದು ಅಂತ ತಿಳ್ಕೊಳ್ಳೋದಾದ್ರೆ, ಸೊ ನನ್ನ ಒಂದು ಜರ್ನಿನಲ್ಲಿ ನಮ್ಮ ಆರ್ಗನೈಸೇಷನಲ್ಲೇ ಆಗ್ಬೋದು, ಎಲ್ಲೇ ಆಗ್ಬೋದು, ನಾನು ಸಿವಿಲ್ ಬ್ಯಾಕ್ಗ್ರೌಂಡಿಂದ ಬಂದಿರೋ ಜೊತೆ ಕೂಡ ವರ್ಕ್ ಮಾಡಿದ್ದೀನಿ. ENC, CS, IS, MCA ಮತ್ತು BCA, BSc, MSc, ಈವನ್ BCom ಮುಗಿಸಿ ಬಂದಿರೋ ಜೊತೆ ಕೂಡ ನಾನೇನು ಮಾಡಿದ್ದೀನಿ, ವರ್ಕ್ ಮಾಡಿದ್ದೀನಿ. ಸೊ ಓವರ್ ಆಲ್ ಇದನ್ನು ನೋಡೋದ್ರಿಂದ ನಮ್ಗೆ ಏನು ಅರ್ಥ ಆಗುತ್ತೆ, ಯಾವುದೇ ಒಂದು ಎಜುಕೇಷನ್ ಬ್ಯಾಕ್ಗ್ರೌಂಡಿಂದ ಬಂದರೂ ಕೂಡ ನಾವು ಡೆವಲಪ್ಮೆಂಟ್ಗೆ ಬರ್ಬೋದು, ಫ್ರಂಟ್ ಎಂಡ್ ಡೆವಲಪ್ಮೆಂಟಲ್ಲಿ ಕೆಲಸನ ತಗೋಬೋದು. ಆದರೆ ನಮಗೆ ಬೇಸಿಕ್ ಫಂಡಮೆಂಟಲ್ಸು ಚೆನ್ನಾಗಿ ಗೊತ್ತಿರಬೇಕು. ನಾವು ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲೀಲಿ, ಆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ದು ಬೇಸಿಕ್ ಫಂಡಮೆಂಟಲ್ಸ್ ನಮಗೆ ತುಂಬ ಚೆನ್ನಾಗಿ ಗೊತ್ತಿರಬೇಕು. ಒಂದು ಎಕ್ಸಾಂಪಲ್ ಮುಖಾಂತರ ಅರ್ಥ ಮಾಡಿಸೋದಾದರೆ, ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ವ್ಯಕ್ತಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಲ್ಲಿ ಕೆಲಸಕ್ಕೆ ಸೇರ್ಕೋಬೇಕಾಗಿರುತ್ತೆ. ಬಟ್ ಆ ವ್ಯಕ್ತಿಗೆ ಅಲ್ಲಿ ಕಂಪ್ಲೀಟ್ ಪ್ರೋಸೆಸ್ ಆಗಲಿ ಅಥವಾ ಅಲ್ಲಿ ಏನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ಅಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಏನೂ ನಾಲೆಡ್ಜ್ ಇರಲ್ಲ. ಆದರೆ ಕಂಪ್ನಿಗೆ ಕೆಲಸ ಮಾಡಬೇಕಂದ್ರೆ ಅಲ್ಲಿ ಒಂದಷ್ಟು ಯೂಸ್ ಮಾಡೋಂಥ ಟೂಲ್ಸ್ಗಳಿರುತ್ತೆ, ಆ ಟೂಲ್ಸ್ ಮೇಲೆ ಐಡಿಯಾ ಇರುತ್ತೆ ಏನಾ. ಅದನ್ನು ಬೇಸಾಗಿಟ್ಕೊಂಡು ಏನು ಮಾಡ್ತಾರೆ, ಕೆಲಸಕ್ಕೆ ಸೇರ್ಕೋತಾರೆ. ಡೇ ಟು ಡೇ ಲೈಫಲ್ಲಿ ಕೆಲಸ ಮಾಡ್ತಾ ಏನಾಗ್ತಾರೆ, ಅಪ್ಗ್ರೇಡ್ ಆಗ್ತಾರೆ, ಅವ್ರ ಕೆಲಸನ ಚೆನ್ನಾಗಿ ಕಲ್ತ್ಕೋತಾರೆ. ಆಯಿತಾ. ಸೊ ಅದೇ ರೀತಿ ಯಾವುದೇ ಒಂದು ಎಜುಕೇಷನ್ ಬ್ಯಾಕ್ಗ್ರೌಂಡಿಂದ ಬಂದರೂ ಕೂಡ ನಾವು ಡೆವಲಪ್ಮೆಂಟಲ್ಲಿ ಏನು ಮಾಡ್ಬೋದು, ಅವ್ರಿಗೆಲ್ಲರಿಗೂ ಎಲಿಜಿಬಲ್ ಇರುತ್ತೆ, ಓಕೆನಾ. ಬಟ್ ಅವ್ರೇನು ಅಂತಂದರೆ ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿಬೇಕಿರುತ್ತೆ ಅದ್ರದ್ದು ಬೇಸಿಕ್ ಫಂಡಮೆಂಟಲ್ಸು ತುಂಬ ಚೆನ್ನಾಗಿ ತಿಳ್ಕೊಂಡು ಅವ್ರೇನು ಮಾಡಬೇಕು, ಕಂಪ್ನಿಗೆ ಜಾಯ್ನ್ ಆಗಬೇಕು. ಆಮೇಲೆ ಡೇ ಟು ಡೇ ಲೈಫಲ್ಲಿ ಪ್ರಾಜೆಕ್ಟಲ್ಲಿ ಅಥವಾ ಪ್ರೋಸೆಸಲ್ಲಿ ಕೆಲಸ ಮಾಡ್ತಾ ಏನಾಗ್ತಾರೆ, ಅವರು ಅಪ್ಗ್ರೇಡ್ ಆಗ್ತಾರೆ, ಅಪ್ಸ್ಕಿಲ್ ಆಗ್ತಾರೆ. ಆಯಿತಾ. ಈಗ ಮೂರನೇ ಟಾಪಿಕ್, ಸೊ ನನಗೆ ಎಲಿಜಿಬಲ್ ಇದೆ, ಇಂಟ್ರೆಸ್ಟ್ ಇದೆ. ಸೊ ನಾನೀಗ ಒಬ್ಬ ಡೆವಲಪರ್, ಫ್ರಂಟ್ ಎಂಡ್ ಡೆವಲಪರ್ ಆಗಬೇಕು ಅಂದರೆ ಏನೆಲ್ಲ ಕಲಿಬೇಕು ಅಂತ ತಿಳ್ಕೊಳ್ಳೋದಂದರೆ, ಫಸ್ಟ್ ಆಫ್ ಆಲ್ ನಮಗೆ HTML ಗೊತ್ತಿರಬೇಕು, CSS ಗೊತ್ತಿರಬೇಕು, ಜಾವಾಸ್ಕ್ರಿಪ್ಟ್ ಗೊತ್ತಿರಬೇಕು. ಇದಿಷ್ಟು ಆದಮೇಲೆ ಜಾವಾಸ್ಕ್ರಿಪ್ಟ್ನ ಬೇಸ್ ಆಗಿಟ್ಕೊಂಡಿರೋಂಥ ಯಾವುದಾದ್ರೂ ಒಂದು ಲೈಬ್ರರಿ ಅಥವಾ ಒಂದು ಫ್ರೇಮ್ವರ್ಕ್, ಅಂದರೆ ಜಾವಾಸ್ಕ್ರಿಪ್ಟ್ ಮೇಲೆ ಬಿಲ್ಡ್ ಆಗಿರೋಂಥ ಯಾವುದಾದ್ರೂ ಒಂದು ಫ್ರೇಮ್ವರ್ಕ್ ಅಥವಾ ಲೈಬ್ರರಿ. ಫ್ರೇಮ್ವರ್ಕ್ ಅಂತ ಬಂದರೆ ಆ್ಯಂಗ್ಯುಲರ್ ಅಂತ ಇದೆ, ಲೈಬ್ರರಿ ಅಂತ ಬಂದರೆ ರಿಯಾಕ್ಟ್ ಅಂತ ಲೈಬ್ರರಿ ಇದೆ. ಇದಿಷ್ಟರಲ್ಲಿ ಯಾವುದಾದ್ರೂ ಒಂದನ್ನ ತಿಳ್ಕೊಂಡಿದ್ರೆ ಸಾಕು, ನಾವೇನು ಮಾಡ್ಬೋದು, ಫ್ರಂಟ್ ಎಂಡ್ ಡೆವಲಪರ್ ರೋಲ್ಗಳಿಗೆ ನಾವು ಜಾಬ್ಗೆ ಅಪ್ಲೈ ಮಾಡ್ಕೋಬೋದು. ಸೊ ಏನೆಲ್ಲ ಇರುತ್ತೆ, HTML ಅಂದರೆ ಏನು, CSS ಅಂದ್ರೇನು, ಜಾವಾಸ್ಕ್ರಿಪ್ಟ್ ಅಂದ್ರೇನು, ಹಾಗೆಯೇ ರಿಯಾಕ್ಟ್ ಅಂದರೆ ಏನು, ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಫಾರ್ ಎಕ್ಸಾಂಪಲ್ HTML ಅಂದರೆ ಏನು, ಒಂದು ಎಕ್ಸಾಂಪಲ್ ಮುಖಾಂತರ ಅರ್ಥ ಮಾಡ್ಕೊಳ್ಳೋದಾದರೆ, ನಾವು ಒಂದು ಮನೆ ಕಟ್ಟಬೇಕಂದ್ರೆ ಫಸ್ಟ್ ನಾವೇನು ಮಾಡ್ತೀವಿ, ಫಸ್ಟ್ ನಾವು ಬೇಸ್ ಮಟ್ಟ ಹಾಕ್ತೀವಿ, ಅದಾದಮೇಲೆ ಪಿಲ್ಲರ್ ಹಾಕ್ತೀವಿ, ಅದಾದಮೇಲೆ ವಾಲ್ ಕನ್ಸ್ಟ್ರಕ್ಟ್ ಮಾಡ್ತೀವಿ, ಆಮೇಲೆ ವಿಂಡೋಗೆ ಅಂತೇಳಿ ಸ್ಪೇಸ್ ಬಿಟ್ಟಿರ್ತೀವಿ, ಆಮೇಲೆ ಡೋರ್ಗೆ ಅಂತೇಳಿ ಜಸ್ಟ್ ಫ್ರೇಮ್ನ ಹಾಕಿ ನಾವೇನು ಮಾಡಿರ್ತೀವಿ, ಜಾಗ ಖಾಲಿ ಬಿಟ್ಟಿರ್ತೀವಿ ಅಲ್ವಾ. ಅದೇ ರೀತಿ ಯಾವುದೇ ಒಂದು ವೆಬ್ ಅಪ್ಲಿಕೇಶನ್ ಅಥವಾ ವೆಬ್ ಪೇಜ್ನ ಡಿಸೈನ್ ಮಾಡಬೇಕು ಅಂದರೆ
HTML ಅಲ್ಲಿರೋ ಟ್ಯಾಗ್ಸ್ಗಳನ್ನ ಯೂಸ್ ಮಾಡಿಕೊಂಡು ಆ ಕಂಪ್ಲೀಟ್ ಲೇಔಟ್ನ ನಾವೇನು ಮಾಡ್ತೀವಿ, ಡಿಸೈನ್ ಮಾಡ್ಕೋತೀವಿ. HTML ಟ್ಯಾಗ್ಸ್ನ ಯೂಸ್ ಮಾಡ್ಕೊಂಡು ನಾವೇನು ಮಾಡ್ತೀವಿ, ಕಂಪ್ಲೀಟ್ ಲೇಔಟ್ನ ನಾವು ಡಿಸೈನ್ ಮಾಡ್ಕೋತೀವಿ, ಕನ್ಸ್ಟ್ರಕ್ಟ್ ಮಾಡ್ಕೋತೀವಿ, ಬಿಲ್ಡ್ ಮಾಡ್ಕೋತೀವಿ. ನೆಕ್ಸ್ಟ್ ನಾವೇನು ಮಾಡ್ತೀವಿ, ಮನೆಯಲ್ಲಿ ಅದಕ್ಕೆ ಪೇಂಟ್ ಮಾಡಿಸ್ತೀವಿ, ಆಮೇಲೆ ಫ್ಲೋರಿಂಗ್ ವರ್ಕ್ ಮಾಡಿಸ್ತೀವಿ, ಅದಾದಮೇಲೆ ಫರ್ನಿಚರ್ ಮಾಡಿಸ್ತೀವಿ. ಇದೆಲ್ಲ ಯಾಕೆ ಮಾಡಿಸ್ತೀವಿ ನಾವು? ಯಾಕೆ ಅಂತ ಹೇಳಿದ್ರೆ ಲುಕ್ ಆ್ಯಂಡ್ ಫೀಲ್ ಚೆನ್ನಾಗಿರಲಿ, ಅಥವಾ ಯಾರಾದ್ರೂ ಒಬ್ರು ನೋಡಿದ ತಕ್ಷಣ ಆಗಬೇಕು, ಅಟ್ರಾಕ್ಟಿವ್ ಕಾಣೋ ಥರ ಇರಬೇಕು. ಆ ರೀಸನ್ಗೋಸ್ಕರ ನಾವು ಮಾಡಿಸ್ತೀವಲ್ವಾ. ಅದೇ ರೀತಿ HTML ಟ್ಯಾಗ್ಸ್ನ ಯೂಸ್ ಮಾಡ್ಕೊಂಡಿರೋ ಒಂದು ಲೇಔಟ್ಗೆ ನಾವು CSS ಸ್ಟೈಲಿಂಗ್ ಎಲಿಮೆಂಟ್ಸ್ನ ಆ್ಯಡ್ ಮಾಡಿ ಏನು ಮಾಡ್ತೀವಿ, ಅಟ್ರಾಕ್ಟಾಗಿ ಕಾಣೋ ರೀತಿ ನಾವು ಬಿಲ್ಡ್ ಮಾಡ್ತೀವಿ. ಆಯಿತಾ? ಇದಾದ್ಮೇಲೆ ಅಪ್ಲಿಕೇಶನ್ಸ್ನ ನಾವು ಯೂಸ್ ಮಾಡ್ಬೋದಾ? ಇಲ್ಲ. ನಾವು ಒಂದೊಂದು ಮನೆ ಕಟ್ಟಿ ಅದರಲ್ಲಿ ಪೇಂಟ್ ವರ್ಕು ಅಥವಾ ಫ್ಲೋರಿಂಗ್ ಆಗ್ಬೋದು ಅಥವಾ ಫರ್ನಿಚರ್ ಎಲ್ಲ ಆದಮೇಲೆ ನಾವು ಅಲ್ಲಿ ಕೂಡ ನಾವು ವಾಸ ಮಾಡೋಕ್ಕಾಗಲ್ಲ. ಯಾಕೆಂದರೆ ನಮ್ಗೆ ಎಲೆಕ್ಟ್ರಿಸಿಟಿ ಬೇಕು, ವಾಟರ್ ಸಪ್ಲೈ ಬೇಕು ಅಲ್ವಾ. ಒಂದು ಕಡೆ ಸ್ವಿಚ್ ಆನ್ ಮಾಡ್ತೀವಿ, ನಮಗೇನಾಗುತ್ತೆ, ಇನ್ನೊಂದು ಕಡೆ ಲೈಟ್ ಆನ್ ಆಗುತ್ತೆ. ಅದೇ ರೀತಿ ಜಾವಾ ಸ್ಕ್ರಿಪ್ಟ್ನ ಯೂಸ್ ಮಾಡಿಕೊಂಡು ಸ್ಟ್ಯಾಟಿಕ್ ಆಗಿ ಮಾಡಿರೋ ನಾವೊಂದು ಅಪ್ಲಿಕೇಶನ್ನ ಡೈನಮಿಕ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ನಾವೊಂದು ಇನ್ಸ್ಟಾಗ್ರಾಮ್ ಲಾಗಿನ್ ಆಗಬೇಕು ಅಂತ ಹೇಳಿದ್ರೆ ನಮ್ಮ ಹತ್ರ 2 ಇನ್ಪುಟ್ ಫೀಲ್ಡ್ ಇರುತ್ತೆ. ಒಂದು ಯೂಸರ್ ನೇಮ್ ಹಾಕೋದಕ್ಕೆ, ಇನ್ನೊಂದು ಪಾಸ್ವರ್ಡ್ ಹಾಕಿ. ಅದಾದಮೇಲೆ ನಾವು ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಮಾತ್ರ ನಮ್ಮ ಅಕೌಂಟ್ಗೆ ರಿಲೇಟೆಡ್ ಆಗಿರೋಂಥ ಡೇಟಾ ಮಾತ್ರ ಫೆಚ್ ಮಾಡಿ ನಮಗೆ ಡಿಸ್ಪ್ಲೇ ಮಾಡಿಸುತ್ತೆ ಅಲ್ವಾ. ಇದನ್ನೆಲ್ಲ ಹೇಗೆ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ, ಜಾವಾ ಸ್ಕ್ರಿಪ್ಟ್ ಯೂಸ್ ಮಾಡ್ಕೊಂಡು. ಅದೇ ರೀತಿ ಫಾರ್ ಎಕ್ಸಾಂಪಲ್ ಒಂದು ಇ-ಕಾಮರ್ಸ್ ಅಪ್ಲಿಕೇಶನ್. ಆ ಅಪ್ಲಿಕೇಶನಲ್ಲಿ ನಾವು ಯಾವುದೋ ಒಂದು ಏನು ಮಾಡ್ತೀವಿ, ಪ್ರಾಡಕ್ಟ್ನ ಇಷ್ಟಪಡ್ತೀವಿ. ಅದನ್ನು ಪರ್ಚೇಸ್ ಮಾಡಬೇಕು ಅಂತಂದರೆ ನಾವೇನು ಮಾಡ್ತೀವಿ, ಫಸ್ಟು ಆ ಪ್ರಾಡಕ್ಟ್ನ ಆ್ಯಡ್ ಟು ಕಾರ್ಟ್ ಮಾಡ್ತೀವಿ. ಪ್ಲೇಸ್ ಆರ್ಡರ್ ಆಗೋಕ್ಕೆ ಮುಂಚೆ ನಾವೇನು ಮಾಡ್ತೀವಿ, ನಮ್ಮದೊಂದಷ್ಟು ಡೀಟೇಲ್ಸ್ನ ಫಿಲ್ ಮಾಡ್ತೀವಿ ಫಾರ್ಮ್ಸಲ್ಲಿ. ಶಿಪ್ಪಿಂಗ್ ಡೀಟೇಲ್ಸ್ ಆಗ್ಬೋದು ಅಥವಾ ಬಿಲ್ಲಿಂಗ್ ಡೀಟೇಲ್ಸ್ ಆಗ್ಬೋದು ನಾವು ಫಿಲ್ ಮಾಡ್ತೀವಿ. ಅದರಲ್ಲಿ ಏನಿರುತ್ತೆ, ಒಂದು ಎಕ್ಸಾಂಪಲ್ ತಿಳ್ಕೊಳ್ಳೋದಾದರೆ, ಒಂದು ಮೊಬೈಲ್ದು ಇನ್ಪುಟ್ ಫೀಲ್ಡ್ ಇರುತ್ತೆ. ಮೊಬೈಲ್ ನಂಬರ್ನ ಎಂಟ್ರಿ ಮಾಡೋದಕ್ಕೆ ಒಂದು ಇನ್ಪುಟ್ ಫೀಲ್ಡ್ ಇರುತ್ತೆ. ಸೊ ಅಲ್ಲಿ ನಾವೇನು ಮಾಡ್ತೀವಿ, ಮೊಬೈಲ್ ನಂಬರ್ನ ಟೈಪ್ ಮಾಡಬೇಕಲ್ವ. ಫಾರ್ ಎಕ್ಸಾಂಪಲ್ 7 ಡಿಜಿಟ್ ನಂಬರ್ನ ಹಾಕಿ ನಾವು ಪ್ಲೇಸ್ ಆರ್ಡರ್ ಮಾಡೋಕ್ಕಾಗುತ್ತಾ? ಇಲ್ಲ. ಅದು ಅಲ್ಲಿ ನಮಗೆ ವ್ಯಾಲಿಡೇಷನ್ಸ್ ತೋರಿಸ್ತಾ ಇರುತ್ತೆ, ವ್ಯಾಲಿಡೇಷನ್ ಎರರ್ ಮೆಸೇಜ್ ತೋರಿಸ್ತಾ ಇರುತ್ತೆ. ಯಾಕಂದರೆ ಏನಂತ, ಮಿನಿಮಮ್ 10 ಕ್ಯಾರೆಕ್ಟರ್ ಇರಬೇಕು, ಅಂದರೆ 10 ಡಿಜಿಟ್ ನಂಬರ್ ಇರಬೇಕು, ಸ್ಪೇಸ್ ಇರಬಾರ್ದು, ಯಾವುದೇ ರೀತಿ ಸ್ಪೆಷಲ್ ಕ್ಯಾರೆಕ್ಟರ್ ಆಗಲಿ ಅಥವಾ ಆಲ್ಫಾಬೆಟ್ ಲೆಟರ್ಸ್ ಆಗಲಿ ಯಾವುದೂ ಇರಬಾರ್ದು. ಸೊ ಇದೆಲ್ಲ ಏನು ಅಂತ ಹೇಳಿದ್ರೆ ಒಂದು ಕ್ರೈಟೀರಿಯಾ, ಅಂದರೆ ವ್ಯಾಲಿಡೇಷನ್ ಕ್ರೈಟೀರಿಯಾ. ಒಂದು ಮೊಬೈಲ್ ನಂಬರ್ಗೆ ಇದೆಲ್ಲ ಪ್ಯಾರಾಮೀಟರ್ ಅಕ್ಸೆಪ್ಟ್ ಆಗಿರಬೇಕು. ಅಂದರೆ ಒಂದು 10 ಡಿಜಿಟ್ ನಂಬರ್ ಇರಬೇಕು, ಯಾವುದೇ ರೀತಿ ಸ್ಪೇಸ್ ಇರಬಾರ್ದು. ಇದೆಲ್ಲ ಏನಂದರೆ ಒಂದು ರೀತಿ ಕ್ರೈಟೀರಿಯಾ. ಇದನ್ನೆಲ್ಲ ನಾವು ಯಾವುದರಿಂದ ಇಂಪ್ಲಿಮೆಂಟ್ ಮಾಡ್ತೀವಿ, ಜಾವಾ ಸ್ಕ್ರಿಪ್ಟಿಂದ ನಾವೇನು ಮಾಡ್ತೀವಿ, ಈ ಲಾಜಿಕ್ನ ಬಿಲ್ಡ್ ಮಾಡ್ತೀವಿ. ಅರ್ಥ ಆಯ್ತಾ? ಸೊ ಓಕೆ, ನಾನು ಇವಾಗ HTML ಕಲಿತೆ ಅಥವಾ CSS ಕಲಿತೆ, ಜಾವಾ ಸ್ಕ್ರಿಪ್ಟ್ ಕಲ್ತ್ಕೊಂಡು ಅಂತ ಇಟ್ಕೊಂಡು ಇದು ಮೂರನ್ನು ಯೂಸ್ ಮಾಡಿಕೊಂಡು ನಾವು ಯಾವ್ಯಾವ ರೀತಿ ಅಪ್ಲಿಕೇಶನ್ನ ಮಾಡ್ಬೋದು. ಸೊ ನಾವು ಯಾವುದೇ ರೀತಿ ಇ-ಕಾಮರ್ಸ್ ಅಪ್ಲಿಕೇಶನ್ ಅಥವಾ ಯಾವುದೇ ರೀತಿ OTT ಪ್ಲಾಟ್ಫಾರ್ಮ್ ಅಪ್ಲಿಕೇಶನ್ಸ್ ಎಲ್ಲ ಪ್ರತಿಯೊಂದನ್ನು ಕೂಡ ನಾವಿಲ್ಲಿ ಏನು ಮಾಡ್ಬೋದು, ಬಿಲ್ಡ್ ಮಾಡ್ಬೋದು. ಎಕ್ಸಾಂಪಲ್, ಒಂದು ಬ್ರೌಸರಲ್ಲಿ ನೀವು ಯಾವುದೇ ಅಪ್ಲಿಕೇಶನ್ ನೋಡ್ತೀರಾ ಅಂತಂದ್ರೂ ಈ 3 ಟೆಕ್ನಾಲಜಿನ ಇಟ್ಕೊಂಡು ನಾವೇನು ಮಾಡ್ಬೋದು, ಪ್ರತಿಯೊಂದು ಅಪ್ಲಿಕೇಶನ್ ನಾವು ಬಿಲ್ಡ್ ಮಾಡ್ಬೋದು. ಹಾಗಿದ್ರೆ ಇದು ಮೂರನ್ನು ನಾವು ಯೂಸ್ ಮಾಡ್ಕೊಂಡು ಬಿಲ್ಡ್ ಮಾಡೋ ಥರ ಇದ್ದರೆ ನಮಗೆ ಲೈಬ್ರರಿ ಯಾಕೆ ಬೇಕು ಅಥವಾ ಫ್ರೇಮ್ ವರ್ಕ್ ಯಾಕೆ ಬೇಕು? ಓಕೆ, ಒಂದು ಎಕ್ಸಾಂಪಲ್ ಮುಖಾಂತರ ಅರ್ಥ ಮಾಡಿಸ್ತೀನಿ. ಯಾರೋ ಒಬ್ಬ ವ್ಯಕ್ತಿ ಒಂದು ಕಂಪನಿನಲ್ಲಿ, ಒಂದು ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಂದು 10 ಇಯರ್ಸಿಂದ ಕಂಪ್ನಿಯವ್ರು ಏನು ಮಾಡ್ತಾರೆ, ಹೊಸ ಟೆಕ್ನಾಲಜೀಸ್ ಅಥವಾ ಹೊಸ ಮಿಷಿನರೀಸ್ಗಳನ್ನ ಆ್ಯಡ್ ಮಾಡಿ ಒಂದು ಪ್ರೊಡಕ್ಷನ್ ಜಾಸ್ತಿ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಇಲ್ಲಾಂದರೆ ಆ ವ್ಯಕ್ತಿಗೆ ಕೆಲಸನ ಈಸಿ ಮಾಡಿಕೊಡ್ತಾರೆ. ಯಾಕೆಂದರೆ ಅವನೇ ಪ್ರೊಡಕ್ಷನ್ನ ಜಾಸ್ತಿ ಮಾಡಲಿ ಅಂತ ಹೇಳಿ. ಅರ್ಥ ಆಯ್ತಾ? ಸೊ ಅದೇ ರೀತಿ ಫಾರ್ ಎಕ್ಸಾಂಪಲ್ ನಾನು 1000 ಲೈನ್ ಆಫ್ ಕೋಡ್ ಬರೆದಿರ್ತೀನಿ ಯಾವುದಕ್ಕೆ, ಒಂದು ಸಿಂಪಲ್ ಯಾವುದೋ ಒಂದು ವೆಬ್ ಪೇಜ್ನ ಬಿಲ್ಡ್ ಮಾಡೋಕ್ಕೆ ಅಂತ ಇಟ್ಕೊಳ್ಳಿ. ಬಟ್ ಅದೇ ಸೇಮ್ ಡಿಸೈನ್, ಸೇಮ್ ಫಂಕ್ಷನಾಲಿಟಿನ ನಾನು ರಿಯಾಕ್ಟ್ನ ಯೂಸ್ ಮಾಡಿಕೊಂಡು ಮಿನಿಮಮ್ ಒಂದು 500 ಲೈನ್ ಆಫ್ ಕೋಡಲ್ಲಿ ನಾನು ಏನು ಮಾಡ್ಬೋದು, ಕಂಪ್ಲೀಟ್ ಮಾಡ್ಬೋದು. ಸೊ ನನಗೇನಾಯಿತು, ಎಫರ್ಟ್ ಕಡಿಮೆ ಆಯಿತು ಒಂದು, ಅದಾದಮೇಲೆ ಬರೆದಿರೋಂಥ ಲೈನ್ ಆಫ್ ಕೋಡ್ ಕಡಿಮೆ ಆಗುತ್ತೆ. ಅದಾದಮೇಲೆ ಏನಾಗುತ್ತೆ, ಪ್ರಾಜೆಕ್ಟ್ ನಮಗೇನಾಯಿತು, ಲೈಟ್ ವೆಯ್ಟ್ ಆಯಿತು, ಫಾಸ್ಟ್ ಆಯಿತು. ಆಯಿತಾ? ಇದೆಲ್ಲ ಏನು ಅಂತಂದರೆ ಅಡ್ವಾಂಟೇಜಸ್. ಯಾವುದೇ ಒಂದು ಲೈಬ್ರರಿನ ಅಥವಾ ಫ್ರೇಮ್ ವರ್ಕ್ನ ನಾನು ಯೂಸ್ ಮಾಡೋದ್ರಿಂದ ಏನಾಯಿತು, ನನಗೆ ಅಡ್ವಾಂಟೇಜಸ್ ಸಿಗುತ್ತೆ. ಬರ್ತಾ ಕೋಡಿಂಗ್ ಏನಾಗ್ತಿದೆ, 1000 ಲೈನ್ ಆಫ್ ಕೋಡಿಂದ ನಾನು 500 ಲೈನ್ ಆಫ್ ಕೋಡ್ ಬರೀತಾ ಇದ್ದೀನಿ ಅಂತಂದರೆ 50% ಎಫರ್ಟ್ ಕಮ್ಮಿ ಆಯಿತು ನನಗೆ. ಆಯಿತಾ? 50% ನನಗೆ ಏನಾಯಿತು, ಈಸಿ ಆಗ್ತಾ ಬರ್ತಾ ಇದೆ. ಬರ್ತಾ ಕೋಡಿಂಗ್ ಅನ್ನೋದು ಈಸಿ ಆಗ್ತಾ ಬರ್ತಾ ಇದೆ. ಅರ್ಥ ಆಯ್ತಾ? ಸೊ ಈಗ ಏನೇನೆಲ್ಲ ಕಲಿಬೇಕು ಅನ್ನೋದು ಗೊತ್ತಾಯಿತು. ಈಗ ಇದು ಕಲಿಬೇಕು ಅಂತಂದರೆ ನನಗೆ ಎಷ್ಟು ದಿನ ಬೇಕಾಗ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, HTML ಕಲಿಬೇಕು ಅಂತಂದರೆ ಎಷ್ಟು ದಿನ ಬೇಕಾಗ್ಬೋದು? HTML ಅಲ್ಲಿ ಮೋರ್ ದೆನ್ 100 ಟೈಪ್ಸ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ಯಾಗ್ಸ್ಗಳು ಇರುತ್ತೆ. ಆಯಿತಾ? ಬಟ್ ಅದಷ್ಟೂ ನಾವು ತಿಳ್ಕೊಬೇಕಾ? ಖಂಡಿತ ಇಲ್ಲ. ಮ್ಯಾಕ್ಸಿಮಮ್ ಯಾವುದೇ ಅಪ್ಲಿಕೇಶನಲ್ಲಿ ಆಗ್ಬೋದು ಅಥವಾ ರಿಯಲ್ ಟೈಮಲ್ಲಿ ಪ್ರಾಜೆಕ್ಟ್ಸ್ ಮೇಲೆ ನಾವು ವರ್ಕ್ ಮಾಡುವಾಗಲೇ ಆಗ್ಬೋದು, ಮ್ಯಾಕ್ಸಿಮಮ್ ಅಂದರೆ 25 ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ಯಾಗ್ಸ್ಗಳಿಗಿಂತ ಜಾಸ್ತಿ ನಾವು ಯೂಸ್ ಮಾಡಲ್ಲ. ಅಂದರೆ 25 ಬೇರೆ ರೀತಿಯ ಟ್ಯಾಗ್ಸ್ಗಳನ್ನ ಯೂಸ್ ಮಾಡ್ತೀವಿ, ಅದಕ್ಕಿಂತ ಜಾಸ್ತಿ ನಾವು ಯೂಸ್ ಮಾಡಲ್ಲ. ಹಾಗಾದರೆ ಬೇರೆದನ್ನು ಕಲಿಯೋದು ನೆಸಸರಿ ಇಲ್ವಾ? ಖಂಡಿತ ಇದೆ. ಬಟ್ ಅಟ್ ಪ್ರೆಸೆಂಟ್ ನಾವು ಇವಾಗ
ಕಲಿಯೋ ನೆಸೆಸರಿ ಇಲ್ಲ. ನಾವು ಪ್ರಾಜೆಕ್ಟಲ್ಲಿ ವರ್ಕ್ ಮಾಡ್ತಾ ಏನಾಗುತ್ತೆ, ನಮಗೆ ಆಟೋಮೆಟಿಕ್ಕಾಗಿ ಗೊತ್ತಾಗುತ್ತೆ ಯಾವುದನ್ನ ಎಲ್ಲಿ ಯೂಸ್ ಮಾಡಬೇಕು, ಹೊಸ ಟ್ಯಾಗ್ ಯಾವುದು ಬಂದಿದೆ, ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು ಪ್ರತಿಯೊಂದು ನಮಗೆ ಲೇಟರ್ ಆನ್ ಪ್ರಾಜೆಕ್ಟ್ ವರ್ಕ್ ಮಾಡ್ತಾ ನಮಗೆ ಗೊತ್ತಾಗುತ್ತೆ. ಸೊ ಓಕೆ, ಈ 20 to 25 ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ಯಾಗ್ನ ಕಲಿಬೇಕು ಅಂದರೆ ನಮ್ಗೆ ಎಷ್ಟು ದಿನ ಬೇಕಾಗ್ಬೋದು? ಕಲಿಬೇಕು ಅಂತಂದರೆ ಒಂದು 3 days ಬೇಕಾಗುತ್ತೆ. ಅದಾದಮೇಲೆ ಅದ್ರ ಬಗ್ಗೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅದ್ರ ಬಗ್ಗೆ ನಾಲೆಡ್ಜ್ ತೊಗೋಬೇಕು ಅಥವಾ ಹ್ಯಾಂಡ್ಸ್ ಆನ್ ಬರಬೇಕು ಅಂತ ಹೇಳಿದ್ರೆ ಒಂದು 4 days. ಓವರಾಲು 7 days ಪ್ರಾಪರಾಗಿ ಟೈಮ್ ಸ್ಪೆಂಡ್ ಮಾಡಿದ್ರೆ HTML ಮೇಲೆ HTML ಕಂಪ್ಲೀಟಾಗಿ ನಿಮಗೆ ಅರ್ಥ ಆಗಿರುತ್ತೆ. HTML ಕಲಿಯೋದಕ್ಕೆ 7 days ಇಸ್ ಎನ. ಇದಾದ್ಮೇಲೆ ನಾವೇನು ಮಾಡಬೇಕು? CSSನ ಕಲ್ತ್ಕೋಬೇಕು. ರೆಗ್ಯುಲರ್ ಪ್ರಾಜೆಕ್ಟ್ಸ್ ಡೇ ಟು ಡೇ ಲೈಫಲ್ಲಿ ನಾವು ಏನೆಲ್ಲ CSS ಸ್ಟೈಲಿಂಗ್ ನಾವು ಯೂಸ್ ಮಾಡ್ತಾ ಇರ್ತೀವಿ ಅದನ್ನೆಲ್ಲ ಕಲಿಬೇಕು ಅಂತ ಹೇಳಿದ್ರೆ ನಮಗೆ ಮ್ಯಾಕ್ಸಿಮಮ್ ಒಂದು 15 days ಬೇಕಾಗ್ಬೋದು. ಅದಾದಮೇಲೆ ಒಂದು 10 days ಪ್ರಾಕ್ಟೀಸ್ ಮಾಡೋದಕ್ಕೆ ಬೇಕಾಗುತ್ತೆ. ಓವರಾಲ್ ಒಂದು 4 to 5 weeks ಬೇಕಾಗುತ್ತೆ ನಮಗೆ HTML ಮತ್ತು CSSನ ಕಲಿಯೋದಕ್ಕೆ. HTML ಆಯಿತು, CSS ಆಯಿತು. ಈಗ ನೆಕ್ಸ್ಟ್ ಒಂದು ಜಾವಾಸ್ಕ್ರಿಪ್ಟ್ ಕಲಿಬೋದಾ? ಖಂಡಿತ ಇಲ್ಲ. HTML CSS ಆದಮೇಲೆ ಮಿನಿಮಮ್ 15 days to 20 days ಟೈಮ್ನ ಸ್ಪೆಂಡ್ ಮಾಡಬೇಕು. ಯಾವುದಕ್ಕೆ ಅಂತ ಹೇಳಿದ್ರೆ ವೆಬ್ ಪೇಜ್ಗಳನ್ನ ಕ್ರಿಯೇಟ್ ಮಾಡೋದಕ್ಕೆ, ಸಿಂಪಲ್ ಆಗಿರೋ ವೆಬ್ ಪೇಜಸ್ಗಳನ್ನ ಕ್ರಿಯೇಟ್ ಮಾಡೋದಕ್ಕೆ ಮಿನಿಮಮ್ ಒಂದು 15 days ಟೈಮ್ನ ಸ್ಪೆಂಡ್ ಮಾಡಬೇಕು. ಸೊ ಓವರಾಲ್ ನಿಮಗೆ 2 months ಆಗುತ್ತೆ. ಸೊ ಇದೇನಕ್ಕೆ ಹೇಳ್ತಾ ಇದ್ದೀನಿ, HTML ಆಗ್ಬೋದು, CSS ಆಗ್ಬೋದು, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಲ್ಲ. ಬಟ್ ನೆಕ್ಸ್ಟ್ ಬರೋದು ಯಾವುದು? ಜಾವಾಸ್ಕ್ರಿಪ್ಟ್ ಅನ್ನೋದೇನು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಅದು ಸ್ವಲ್ಪ ಟಫ್ ಇರುತ್ತೆ. ಬಟ್ HTML CSS ಅಲ್ಲಿ ನಿಮಗೆ ಒಂದು ಗ್ರಿಪ್ ಇರುತ್ತೆ ಅಥವಾ ಕಾನ್ಫಿಡೆನ್ಸ್ ಇರುತ್ತೆ ಅಂತಂದರೆ ಅವಾಗ ಜಾವಾಸ್ಕ್ರಿಪ್ಟು ನಿಮಗೆ ಸ್ವಲ್ಪ ಟಫ್ ಇದೆ ಅಂತ ಅನ್ಸಿದ್ರು ಪರವಾಗಿಲ್ಲ, ಮಾಡ್ಬೋದು, ಟ್ರೈ ಮಾಡ್ಬೋದು ಅನ್ನೋ ಒಂದು ಕಾನ್ಫಿಡೆಂಟ್ ಬರುತ್ತೆ. ಆ ರೀಸನ್ಗೋಸ್ಕರ ನೆಕ್ಸ್ಟ್ ಈಗ ಜಾವಾಸ್ಕ್ರಿಪ್ಟ್ ಕಲಿಯೋಕ್ಕೆ ಎಷ್ಟು ದಿನ ಬೇಕಾಗ್ಬೋದು? ಜಾವಾಸ್ಕ್ರಿಪ್ಟ್ನ ತಿಳ್ಕೋಬೇಕು ಅಂತಂದ್ರೆ ಒಂದು 15 days, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು ಅನ್ನೋ ಒಂದು 15 days, ಓವರಾಲ್ 1 month ಆಯಿತು. HTML, CSS, ಅದ್ರ ಮೇಲೆ ವೆಬ್ ಪೇಜಸ್ಸು, ಅದಾದಮೇಲೆ ಜಾವಾಸ್ಕ್ರಿಪ್ಟ್ನ ಇಷ್ಟನ್ನು ಓವರಾಲ್ ತಿಳ್ಕೊಳಕ್ಕೆ ನಮಗೆ ಎಷ್ಟು ದಿನ ಬೇಕಾಯಿತು? 3 months ಬೇಕಾಯಿತು. 3 months ಆಯಿತು. ನೆಕ್ಸ್ಟ್ ಏನು ಮಾಡಬೇಕು? ಮುಂಚೆ ನಾನು ಏನು ಹೇಳಿದ್ದೆ, ಒಂದು ವೆಬ್ ಪೇಜ್ನ ಮಾಡಬೇಕು, HTML CSS ಆದಮೇಲೆ ವೆಬ್ ಪೇಜಸ್ಗಳನ್ನ ಮಾಡಬೇಕು ಅಂತ ನಾನು ಹೇಳಿದ್ದೆ ಅಲ್ವಾ? ಅದೇ ರೀತಿ ಈಗ HTML ಗೊತ್ತು, CSS ಗೊತ್ತು, ಜಾವಾಸ್ಕ್ರಿಪ್ಟ್ ಗೊತ್ತು. ಈಗ ಕಂಪ್ಲೀಟ್ ವೆಬ್ ಅಪ್ಲಿಕೇಶನ್ನ ಬಿಲ್ಡ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಅಪ್ಲಿಕೇಶನ್ ಅಂದರೆ ಒಂದು ಲಾಗಿನ್ ಪೇಜಿಂದ ಅಥವಾ ಲ್ಯಾಂಡಿಂಗ್ ಪೇಜ್ ಆಗ್ಬೋದು, ಲಿಸ್ಟಿಂಗ್ ಪೇಜ್ ಆಗ್ಬೋದು, ಅಥವಾ ಡೀಟೇಲ್ ಪೇಜ್ ಆಗ್ಬೋದು, ಹಾಗೆಯೇ ಚೆಕ್ಔಟ್ ಪೇಜ್. ಇದಿಷ್ಟು ಸೇರ್ತು ಅಂತ ಹೇಳಿದ್ರೆ ನಮ್ಗೆ ಏನಾಗುತ್ತೆ? ಒಂದು ಕಂಪ್ಲೀಟ್ ವೆಬ್ ಅಪ್ಲಿಕೇಶನ್ ಆಗುತ್ತೆ. ಈ ಥರದ್ದು 1, 2 ಅಥವಾ 3 ಅಪ್ಲಿಕೇಶನ್ಗಳನ್ನ ನೀವು ಮಾಡಬೇಕಾಗುತ್ತೆ. ಹ್ಯಾಂಡ್ಸ್ ಆನ್ ಸಿಗಬೇಕು ಅಂದರೆ, ನಿಮ್ಗೆ ಐಡಿಯಾ ಬರಬೇಕು ಅಂದರೆ ಮಾಡಬೇಕಾಗುತ್ತೆ. ಸೊ ಈಗ ಓವರಾಲ್ ನೀವೇನು ಮಾಡಿರ್ತೀರಿ, ಅದೊಂದು ರಿಸೋರ್ಸಸ್ ಆಗ್ಬೋದು, ಅದು ಯೂಟ್ಯೂಬಲ್ಲಿ ನೋಡ್ಬೋದು, ಎಲ್ಲೊಂದು ಕಡೆ ನೋಡ್ಕೊಂಡು ನೀವೇನು ಮಾಡ್ತಿರ್ತಾರೆ, ಬಿಲ್ಡ್ ಮಾಡ್ತಾರೆ. ಬಟ್ ಸ್ಟಿಲ್ ನಿಮಗೆ ಇನ್ನೂ ಜಾವಾಸ್ಕ್ರಿಪ್ಟ್ ಮೇಲೆ 100% ಕಾನ್ಫಿಡೆಂಟ್ ಬರೋಲ್ಲ, ಬಂದಿರೋಕ್ಕೆ ಚಾನ್ಸೇ ಇಲ್ಲ. ಬಟ್ ನೀವೇನು ಮಾಡಬೇಕು? ಟೈಮ್ ಕೊಡಬೇಕು, ಪ್ರತಿಯೊಂದಕ್ಕೂ ಟೈಮ್ ಕೊಡಬೇಕು. ಇದು ಈಗ ನೀವು ನೋಡ್ತೀರಾ, ಪ್ರಾಕ್ಟೀಸ್ ಮಾಡ್ತಿರ್ತೀರಾ, ನೋಡ್ಕೊಂಡು ನೀವು ಇಂಪ್ಲಿಮೆಂಟ್ ಮಾಡ್ತಾ ಇರ್ತೀರಾ, ಓಕೆನಾ? ನೀವೇನು ಓನಾಗೆ ಕಂಪ್ಲೀಟಾಗಿ ಮಾಡ್ತೀರಾ ಅಂತ ನಾನು ಹೇಳಲ್ಲ. ಬಟ್ ನೀವೇನು ಮಾಡಬೇಕು? ಅದನ್ನೇ ಕಂಟಿನ್ಯೂ ಮಾಡಬೇಕು ಹೊರತು ನನಗೆ ಗೊತ್ತಾಗ್ತಿಲ್ಲ, ನಾನು ಕಡೆ ಎಲ್ಲ ನೋಡ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ ಹೊರತು ನನಗೆ ಐಡಿಯಾ ಬರ್ತಿಲ್ಲ ಆ ಥರ ಅಂದ್ಕೊಂಡು ನೀವು ಕ್ವಿಟ್ ಮಾಡೋಕ್ಕೆ ಹೋಗ್ಬಾರ್ದು. ನಿಮ್ಗೆ ಅರ್ಥ ಆಗಿಲ್ಲ ಅಂತಂದರೆ ಅದಕ್ಕೆ ಬೇರೆ ಆಪ್ಷನ್ನ ಟ್ರೈ ಮಾಡೋಣ, ಅದೇ ಕ್ವಿಟ್ ಮಾಡೋಕ್ಕೆ ಹೋಗ್ಬಾರ್ದು. ನೀವು ಅದಕ್ಕಿಂತ ಟೈಮ್ ಕೊಡಬೇಕು ಪ್ರತಿಯೊಂದಕ್ಕೂ. ಆ ಟೈಮ್ ಆದಮೇಲೂ ನಿಮ್ಗೆ ಆಗ್ತಿಲ್ಲ ಅಂದರೆ ಆಪ್ಷನ್ನ ಟ್ರೈ ಮಾಡೋಣ ಹಾಗಂತೇಳಿ ಅರ್ಧದಲ್ಲಿ ಕ್ವಿಟ್ ಮಾಡೋಕ್ಕೆ ಹೋಗಬಾರ್ದು, ಓಕೆನಾ? ಇದಿಷ್ಟ ಆಯಿತು. ಇದಿಷ್ಟು ನಾವು ಒಂದು ಅಪ್ಲಿಕೇಶನ್ ಮಾಡೋದಕ್ಕೆ ಎಲ್ಲದಕ್ಕೂ ಅಂದ್ಕೊಂಡು ಒಂದು 4 months ಟೈಮ್ ಆಯಿತು. ನೆಕ್ಸ್ಟ್ ನಾವೇನು ಮಾಡಬೇಕು? ನೆಕ್ಸ್ಟು ನಾವು ರಿಯಾಕ್ಟ್ನ ಕಲಿಬೇಕು. ರಿಯಾಕ್ಟ್ ಕಲಿಯೋದಕ್ಕೆ ಒಂದು 15 days ಬೇಕಾಗ್ಬೋದು. ಚೆನ್ನಾಗಿ ಅದನ್ನು ಪ್ರಾಕ್ಟೀಸ್ ಮಾಡೋದಕ್ಕೆ, ಸಣ್ಣ ಪುಟ್ಟ ಲಾಜಿಕ್ಸ್ಗಳನ್ನ ಬಿಲ್ಡ್ ಮಾಡೋದಕ್ಕೆ, ಸಣ್ಣ ಪುಟ್ಟ POCsನ ಬಿಲ್ಡ್ ಮಾಡೋದು ಒಂದು 15 days ಟೈಮ್ ಕೊಡಬೇಕು. ಓವರಾಲ್ 1 month ಆಯಿತು. ಓವರಾಲ್ ಏನಾಯಿತು? 5 months ಆಯಿತು. ಸೊ ಈ 5 months ಆದಮೇಲೆ ನಾವೇನು ಮಾಡಬೇಕು? ಅದರಲ್ಲೂ ಅಷ್ಟೇ 1 ಅಥವಾ 2 ಪ್ರಾಜೆಕ್ಟ್ಗಳನ್ನ ನಾವು ಮಾಡಬೇಕು. ಈ 1 ಅಥವಾ 2 ಪ್ರಾಜೆಕ್ಟ್ ನಾನು ಯಾರಿಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗ ಫೈನಲ್ ಇಯರಲ್ಲಿ ಇರ್ತಾರೆ ಸ್ಟೂಡೆಂಟ್ಸು, ಅಥವಾ ಫೈನಲ್ ಸೆಮ್ಮಲ್ಲಿ ಇರ್ತಾರೆ ಸ್ಟೂಡೆಂಟ್ಸ್, ಅಥವಾ ಈಗ ಜಸ್ಟ್ ಪಾಸ್ಡ್ ಔಟ್ ಆಗಿರ್ತಾರೆ ಆ ಥರ ಸ್ಟೂಡೆಂಟ್ಸ್ಗಳಿಗೆ ಹೇಳ್ತಾ ಇರೋದು, ಓಕೆನಾ? ಬಟ್ ಇನ್ನೊಂದು ಕ್ಯಾಟಗರಿ ಜನ ಇರ್ತಾರೆ. ಅವ್ರು ಯಾರು ಅಂತ ಹೇಳಿದ್ರೆ ಆಲ್ರೆಡಿ ಒಂದು ಟೆಕ್ ಸ್ಟ್ಯಾಕಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ, IT ಫೀಲ್ಡಲ್ಲಿ ಇರ್ತಾರೆ, ಬಟ್ ಬೇರೆ ಟೆಕ್ ಸ್ಟ್ಯಾಕಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಅವ್ರಿಗೇನಂದ್ರೆ ಒಂದು 2 ವರ್ಷ, 3 ವರ್ಷ, 4 ವರ್ಷ ಎಕ್ಸ್ಪೀರಿಯನ್ಸ್ ಇರುತ್ತೆ. ಬಟ್ ಫ್ರಂಟ್ ಎಂಡಲ್ಲಿ ಅವ್ರಿಗೆ ಐಡಿಯಾ ಇರಲ್ಲ, ಆಯಿತಾ? ಸೊ ಅವ್ರೇನು ಮಾಡಬೇಕು ಅಂತಂದರೆ ಮಿನಿಮಮ್ 5 ಅಪ್ಲಿಕೇಶನ್ಗಳು, ರಿಯಾಕ್ಟಲ್ಲಿ ಮಿನಿಮಮ್ 5 ಅಪ್ಲಿಕೇಶನ್ಗಳನ್ನ ಅವರು ಬಿಲ್ಡ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಅವರಿಗೆ ಕಂಪ್ಲೀಟ್ ಹ್ಯಾಂಡ್ಸ್ ಆನ್ ಇರುತ್ತೆ ಪ್ರೋಸೆಸ್ ಮೇಲೆ, ಆದರೆ ಅವರಿಗೆ ಟೆಕ್ ಸ್ಟ್ಯಾಕ್ ಒಂದು ಗೊತ್ತಿರಲ್ಲ. ಸೊ ನೆಕ್ಸ್ಟ್ ಅವ್ರು ಏನು ಮಾಡ್ತಾರೆ? ಒಂದು 5 ಅಪ್ಲಿಕೇಶನ್ ಮಾಡೋದ್ರೊಳಗಡೆ ಒಂದು 2 ರಿಂದ 3 ತಿಂಗಳು ಎಕ್ಸ್ಟ್ರಾ ಟೈಮ್ ಆಗಿರುತ್ತೆ. ಸೊ ಓವರಾಲ್ ಅವರು ಒಂದು 7 to 8 months ಟೈಮ್ನ ಸ್ಪೆಂಡ್ ಮಾಡಿರ್ತಾರೆ. ನೆಕ್ಸ್ಟ್ ಅವ್ರು ಏನು ಮಾಡ್ಬೋದು? ಅಷ್ಟು ಸ್ಪೆಂಡ್ ಮಾಡಿದಾಗ ಅವರಿಗೆ ಯಾರೇ ಒಬ್ಬ ರಿಯಲ್ ಟೈಮ್ ಡೆವಲಪರು, ಫ್ರಂಟ್ ಎಂಡ್ ಡೆವಲಪರ್ಗೆ ಒಂದು 1 year ಏನು ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ ಆ ಎಕ್ಸ್ಪೀರಿಯನ್ಸ್ನ ಅವರು ಗೈನ್ ಮಾಡ್ಕೊಂಡಿರ್ತಾರೆ. ಅವಾಗ ಏನು ಮಾಡ್ಕೋಬೋದು? ನನಗೆ ಓವರಾಲ್ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ಅದರಲ್ಲಿ ಫ್ರಂಟ್ ಎಂಡಲ್ಲೂ ಕೂಡ ಒಂದು 6 months ಇದೆ ಎಕ್ಸ್ಪೀರಿಯನ್ಸ್, ಅಥವಾ 1 year ಎಕ್ಸ್ಪೀರಿಯನ್ಸ್ ಇದೆ ಅಂತ ಅವ್ರು ಏನು ಮಾಡ್ಕೋಬೋದು? ಪ್ರೊಜೆಕ್ಟ್ ಮಾಡ್ಕೋಬೋದು ಅವ್ರ CV-ನಲ್ಲಿ. ಇದು ತಪ್ಪಿಲ್ಲ. ಯಾಕೆಂತಂದ್ರೆ ಯಾರೇ ಒಬ್ಬರು ಒಂದು 6 ಪ್ರಾಜೆಕ್ಟ್ ಮಾಡಿರ್ತಾರೆ ಅಂದರೆ ಮಿನಿಮಮ್ ಅಂತಂದ್ರೆ 1 year ಎಕ್ಸ್ಪೀರಿಯನ್ಸ್ ಡೆವಲಪರ್ಗೆ ಏನು ನಾಲೆಡ್ಜ್ ಇರುತ್ತೆ ಆ ನಾಲೆಡ್ಜ್ ಅವ್ರಿಗೆ ಸಿಕ್ಕಿರುತ್ತೆ.
ಅರ್ಥ ಆಯ್ತಾ? ಇದು ಓವರ್ ಆಲ್ ಏನಾಯಿತು, ಒಬ್ಬ ಫ್ರೆಶರ್ ಆಗಿ ಹೋಗ್ತೀನಿ ಅಂತಂದರೆ ಮಿನಿಮಮ್ ಒಂದು 6 ಮಂತ್ಸ್ ಟೈಮ್ ಕೊಡಬೇಕಾಗುತ್ತೆ. ಆಲ್ರೆಡಿ ಒಂದು ಟೆಕ್ ಸ್ಟ್ಯಾಕಲ್ಲಿ ಇದ್ದಾರೆ, ಅವ್ರು ಜಂಪ್ ಮಾಡ್ತಾ ಇದ್ದಾರೆ ಈ ಒಂದು ಟೆಕ್ ಸ್ಟ್ಯಾಕಿಗೆ ಅಂತಂದರೆ ಅವ್ರಿಗೆ ಒಂದು 8 ಮಂತ್ಸ್ ಟೈಮು ಬೇಕಾಗ್ಬೋದು. ಓಕೆನಾ? ಇದು ಓವರ್ ಆಲ್ ಪ್ರೊಸೆಸ್ ಆಯಿತು, ಎಷ್ಟು ತಿಂಗಳು ಬೇಕಾಯಿತು, ಏನೆಲ್ಲ ಕಲಿಬೇಕು ಅನ್ನೋದು. ಈಗ ಲಾಸ್ಟ್ ಪಾಯಿಂಟು ಏನು ಅಂತ ಹೇಳಿದ್ರೆ, ಇಂಟರ್ವ್ಯೂ ಪ್ರೋಸೆಸ್ ಯಾವ ರೀತಿ ಇರುತ್ತೆ, ಇಂಟರ್ವ್ಯೂ ಪ್ರಿಪ್ರೇಷನ್ ಯಾವ ರೀತಿ ಇರುತ್ತೆ, ಇಂಟರ್ವ್ಯೂನ ಯಾವ ರೀತಿ ಕ್ರ್ಯಾಕ್ ಮಾಡಬೇಕು. ಆ್ಯಕ್ಚುಲಿ ಏನಂತಂದರೆ ನಾವೊಂದು ಫಾರ್ಮುಲಾನ ನನ್ನ ಸ್ಟೂಡೆಂಟ್ಸ್ ಆಲ್ಮೋಸ್ಟ್ ಎಲ್ಲರಿಗೂ, ಅಂದರೆ ಆಫ್ಲೈನಲ್ಲಿ ನಮ್ಮದು ಕೋರ್ಸ್ಗಳು ಕೂಡ ನಡೀತಾ ಇರುತ್ತೆ. ಸೊ ಆ ಸ್ಟೂಡೆಂಟ್ಸ್ ಎಲ್ಲರಿಗೂ ನಾನು ಗೈಡ್ ಮಾಡ್ತೀನಿ, ಒಂದು 35 ಇಂಟರ್ವ್ಯೂ ರೂಲ್ಸ್ ಅಂತ ಹೇಳಿ ಅದನ್ನು ಫಾಲೋ ಮಾಡೋದ್ರಿಂದ ಪ್ಲೇಸ್ಮೆಂಟ್ ಆಗೋಂಥ ಚಾನ್ಸಸ್ ಅವ್ರಿಗೆ 100% ಇರುತ್ತೆ. ಯಾವ ರೀತಿ ಅನ್ನೋದು ನಾನು ತಿಳಿಸ್ಕೊಡ್ತೀನಿ. ಫಸ್ಟು ಈಗ ನಾವು ಒಂದು 6 ಮಂತ್ಸ್ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಟೆಕ್ ಸ್ಟ್ಯಾಕ್ನ ಕಲಿಯೋದಕ್ಕೆ, ಅಥವಾ 8 ಮಂತ್ಸ್ ಟೈಮ್ ಕೊಟ್ಟಿರ್ತೀವಿ ಟೆಕ್ ಸ್ಟ್ಯಾಕ್ನ ಕಲಿಯೋದಕ್ಕೆ. ಅದಾದಮೇಲೆ ನಾವೇನು ಮಾಡಬಾರ್ದು, ಡೈರೆಕ್ಟಾಗಿ ಜಾಬ್ ಪೋರ್ಟಲಲ್ಲಿ ಅಪ್ಲೈ ಮಾಡಬಾರ್ದು. ನಾವು ಕಲ್ತಿರ್ತೀವಿ, ಟೈಮ್ ಕೊಟ್ಟಿರ್ತೀವಿ, ಬಟ್ ಯಾರೋ ಒಬ್ಬ ಇಂಟರ್ವ್ಯೂರ್ ಇರ್ತಾನೆ ಅಂತಂದರೆ ಅವನಿಗೆ ಝೀರೋ ನಾಲೆಡ್ಜ್ ಇರುತ್ತೆ ಕ್ಯಾಂಡಿಡೇಟ್ ಮೇಲೆ. ಓಕೆನಾ? ಸೊ ನಮ್ಗೆ ಏನೇ ನಾಲೆಡ್ಜ್ ಇದ್ರೂ ಅವ್ರಿಗೆ ವರ್ಬಲಿ ನಾವು ಎಕ್ಸ್ಪ್ಲೈನ್ ಮಾಡೋದು ಕಷ್ಟ ಇರುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ಒಂದು 15 ಡೇಸ್ ಟೈಮ್ ಕೊಡಬೇಕು ಇಂಟರ್ವ್ಯೂ ಪ್ರಿಪ್ರೇಷನ್ಸ್ಗೋಸ್ಕರ. ಬರೀ ಇಂಟರ್ವ್ಯೂ ಕ್ವಶನ್ಸ್ ಕಲಿಯೋದಕ್ಕೋಸ್ಕರ 15 ಡೇಸ್ ಟೈಮ್ ಕೊಡಬೇಕು ಖಂಡಿತ. ಸೊ HTML ಕಲಿಯೋದಕ್ಕೆ ಎಷ್ಟು ದಿನ ಬೇಕಾಗ್ಬೋದು, 1 ಡೇ ಟೈಮ್ ಇಸ್ ಎನಫ್ ಟು ಲರ್ನ್ HTML. ಇಂಟರ್ನೆಟಲ್ಲೇ ಸಿಗುತ್ತೆ ಪ್ರತಿಯೊಂದು. ಓಕೆನಾ? ಅದಾದಮೇಲೆ CSSಗೆ 2 ದಿನ, ಓವರ್ ಆಲ್ ಒಂದು 7 ಡೇಸ್ ಟೈಮ್ ಕೊಡಬೇಕು ಜಾವಾ ಸ್ಕ್ರಿಪ್ಟ್. ಯಾಕಂದರೆ ಜಾವಾ ಸ್ಕ್ರಿಪ್ಟು ಮತ್ತು ರಿಯಾಕ್ಟ್ಗೆ ಜಾಸ್ತಿ ಟೈಮ್ ಕೊಡಬೇಕಿರುತ್ತೆ. ಯಾಕಂದರೆ ಆಲ್ಮೋಸ್ಟ್ ಇಂಟರ್ವ್ಯೂಲಿ ಫೋಕಸ್ ಮಾಡೋದೇ ಆ ಕಾನ್ಸೆಪ್ಟ್ಸ್ನ. ಜಾವಾ ಸ್ಕ್ರಿಪ್ಟ್ ಒಂದು 7 ಡೇಸು, ರಿಯಾಕ್ಟ್ ಒಂದು 5 ಡೇಸು, ಓವರ್ ಆಲ್ 15 ಡೇಸ್ ಟೈಮ್ ಆಗುತ್ತೆ. ಅದಾದಮೇಲೆ ನಾವೇನು ಮಾಡಬೇಕು, ಫ್ರೀ ಜಾಬ್ ಪೋರ್ಟಲ್ಗಳಲ್ಲಿ ನಾವೇನು ಮಾಡಬೇಕು, ಅಪ್ಲೈ ಮಾಡಬೇಕು. ಯಾವುದೇ ರೀತಿ ಪೇಯ್ಡ್ ನೀವು ಅಪ್ಲೈ ಮಾಡಿದಾಗ ಏನಾಗುತ್ತೆ, ನಿಮ್ಗೆ ಕಾಲ್ಸ್ ಬರುತ್ತೆ, ನಿಮಗೆ ಈ ಥರ ಪೇ ಮಾಡಿದ್ರೆ ನಿಮ್ಮದು ನಾವು ಇನ್ನೂ ಇಷ್ಟು ಕಂಪ್ನಿಗಳಿಗೆ ನಿಮ್ಮದು ಪ್ರೊಫೈಲ್ನ ನಾವೇನು ಮಾಡ್ತೀವಿ, ಪೋಸ್ಟ್ ಮಾಡ್ತೀವಿ ಅಥವಾ ಬೂಸ್ಟ್ ಮಾಡ್ತೀವಿ ನೀವು ನಿಮ್ಮದು ಪ್ರೊಫೈಲ್ನ ಅಂತ ಹೇಳಿ ಹೇಳ್ತಾರೆ. ಬಟ್ ಅದು ಯಾವುದು ಇವತ್ತೊಂದು ದಿನದಲ್ಲಿ ನೆಸಸರಿ ಇಲ್ಲ. ಈ ಕಂಪ್ನಿ ಏನು ನೋಡ್ತಾ ಇರ್ತದೆ, ಫಸ್ಟ್ ಪ್ಯಾರಾಮೀಟರು ಅವ್ರಿಗೆ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇರೋ ಕ್ಯಾಂಡಿಡೇಟ್ ಬೇಕು. ಎರಡನೇದು ಅವ್ರಿಗೆ ಬೇಕಾಗಿರೋ ಟೆಕ್ ಸ್ಟ್ಯಾಕು ನಿಮ್ಮ CV-ನಲ್ಲಿ ಇದೆಯಾ. ಮೂರನೇದು ಅವರು ವರ್ಕ್ ಮಾಡ್ತಾ ಇರ್ತಾರೆ, ಅಂದರೆ ಅವ್ರಿಗೆ ಯಾವ ಪ್ರಾಜೆಕ್ಟ್ಗೆ ಅಂತ ಬೇಕಾಗಿರುತ್ತಲ್ಲ ಕ್ಯಾಂಡಿಡೇಟು, ಆ ಪ್ರಾಜೆಕ್ಟು ನಿಮ್ಮ CV-ನಲ್ಲಿ ಇದೆಯಾ. ಈ ಥರದೊಂದಷ್ಟು ಕ್ಯಾಟಗರಿ ನೋಡ್ತಾರೆ ಹೊರತು ಬೇರೆ ಯಾವುದೇ ರೀತಿ ಪ್ರೈಮ್ ಮೆಂಬರ್ ಆ ಥರದ್ದು ಯಾವುದು ಕೂಡ ಇದರಲ್ಲಿ ನೋಡೋದಿಲ್ಲ. ಓಕೆನಾ? ಸೊ ಈಗ ನೆಕ್ಸ್ಟ್ ಇಂಟರ್ವ್ಯೂ ಪ್ರೋಸೆಸ್ ಯಾವ ರೀತಿ ಇರುತ್ತೆ. ಇಂಟರ್ವ್ಯೂ ಪ್ರೋಸೆಸ್ಸಲ್ಲಿ ಮ್ಯಾಕ್ಸಿಮಮ್ ಅಂತಂದರೆ 3 ರೌಂಡ್ ಇರುತ್ತೆ ಅಥವಾ 4 ರೌಂಡ್ ಇರುತ್ತೆ. ಇದು ಮ್ಯಾಕ್ಸಿಮಮ್, 3 ರಿಂದ 4 ರೌಂಡು ಮ್ಯಾಕ್ಸಿಮಮ್. ಫಸ್ಟ್ ರೌಂಡ್ ಏನಿರುತ್ತೆ ಕೋಡಿಂಗ್ ರೌಂಡ್ ಅಂತಾರೆ, ಅಥವಾ ಟೆಕ್ನಿಕಲ್ ರೌಂಡ್ ಅಥವಾ ಮಿಷಿನ್ ರೌಂಡ್ ಅಂತ ಹೇಳಿ ಕರೀತಾರೆ. 2ನೇ ರೌಂಡು ಮ್ಯಾನೇಜರಲ್ ರೌಂಡ್ ಇರುತ್ತೆ. 3ನೇದು ಬಂದು HR ರೌಂಡ್ ಇರುತ್ತೆ, ಕಲ್ಚರಲ್ ರೌಂಡ್ ಅಂತ ಹೇಳಿ ಕರೀತಾರೆ. ಸೊ ಇಂಟರ್ವ್ಯೂ ಪ್ರೋಸೆಸ್ಸಲ್ಲಿ ಮಿನಿಮಮ್ ಅಂತಂದರೆ 35 ನಿಮಿಷದಿಂದ 40 ನಿಮಿಷ 45 ನಿಮಿಷ ಮ್ಯಾಕ್ಸಿಮಮ್ ಟೈಮ್ ಇರುತ್ತೆ ಒಂದು ರೌಂಡ್ ಆಫ್ ಇಂಟರ್ವ್ಯೂ. ಕೆಲವೊಂದು ಬರ್ಬೋದು 1 ಅವರ್ 1.5 ಅವರ್ ಬರ್ಬೋದು, ಬಟ್ ಮ್ಯಾಕ್ಸಿಮಮ್ 30 to 45 ಮಿನಿಟ್ಸ್ ಟೈಮ್ ಇರುತ್ತೆ. ಅದರಲ್ಲಿ ಯಾರೇ ಆಗಲಿ ಕಂಪ್ಲೀಟ್ ವೆಬ್ ಪೇಜ್ ಮಾಡು ಆ ಥರ ಯಾರು ಯಾವುದೇ ಕಾರಣಕ್ಕೂ ಕೇಳೋಕ್ಕೆ ಸಾಧ್ಯ ಇಲ್ಲ. ಮ್ಯಾಕ್ಸಿಮಮ್ ಏನು ಕೇಳ್ಬೋದು ಅಂತಂದರೆ ಒಂದು 5 ಇಂಟರ್ವ್ಯೂ ಕ್ವಶನ್ಸು HTML ಮತ್ತು CSS ಮೇಲೆ ಇರುತ್ತೆ. ಅದಾದಮೇಲೆ ಜಾವಾ ಸ್ಕ್ರಿಪ್ಟ್ನ ಜಾಸ್ತಿ ಫೋಕಸ್ ಮಾಡ್ತಾರೆ ಮತ್ತು ರಿಯಾಕ್ಟ್ನ ಜಾಸ್ತಿ ಫೋಕಸ್ ಮಾಡ್ತಾರೆ. ಏನು ಕೇಳ್ಬೋದು, 2 ರಿಂದ 3 ಸ್ನಿಪ್ಪೆಟ್, ಕೋಡ್ ಸ್ನಿಪ್ಪೆಟ್ನ ಕೊಟ್ಟು ಇದ್ರದ್ದು ಔಟ್ಪುಟ್ಟು ಅವರೇ ಕೊಟ್ಟಿರ್ತಾರೆ, ಬಟ್ ಇದರಲ್ಲಿ ಯಾವುದು ಕರೆಕ್ಟ್ ಅನ್ನೋದು ಕೇಳ್ಬೋದು. ಅಥವಾ ನಿಮ್ಗೊಂದು ಇನ್ಪುಟ್ ಕೊಡ್ತಾರೆ, ಇದು ಔಟ್ಪುಟ್ ಕೊಡ್ತಾರೆ, ನನಗೆ ಈ ರೀತಿ ಏನೋ ಒಂದು ನೀನು ಕೋಡ್ ಬರೋದು, ನನಗೆ ಈ ಇನ್ಪುಟ್ ಕೊಟ್ಟರೆ ಔಟ್ಪುಟ್ ಎಕ್ಸಿಕ್ಯೂಟ್ ಆಗಬೇಕು, ಈ ಥರ ಔಟ್ಪುಟ್ ಬರಬೇಕು ನನಗೆ, ಈ ಥರ ರಿಲೇಟೆಡ್ ಆಗಿ ಕೇಳ್ತಾರೆ. ಅದು ಬಿಟ್ಟರೆ ಡೇ ಟು ಡೇ ಲೈಫಲ್ಲಿ ಅವ್ರು ಏನೇನೆಲ್ಲ ವರ್ಕ್ ಮಾಡ್ತಾ ಇರ್ತಾರೆ ಪ್ರಾಜೆಕ್ಟ್ಗಳಲ್ಲಿ ಅದ್ರ ರಿಲೇಟೆಡ್ ಕೇಳ್ತಾರೆ ಹೊರತು, ಅಥವಾ ಪ್ರಾಜೆಕ್ಟ್ ರಿಲೇಟೆಡ್ ಸ್ವಲ್ಪ ಏನಾದರೂ ಕೇಳ್ತಾರೆ ಹೊರತು ಹೊರಗಡೆಯಿಂದ ಕಂಪ್ಲೀಟಾಗಿ ಏನೂ ಕೇಳೋದಕ್ಕೆ ಸಾಧ್ಯ ಇರೋದಿಲ್ಲ. ಓಕೆನಾ? ಸೊ ಇಂಟರ್ವ್ಯೂ ಪ್ರೊಸೆಸಲ್ಲಿ ಯಾವ ರೀತಿ ಸೆಲೆಕ್ಷನ್ ನಡೀತೆ ಅಂತಂದರೆ ಓವರ್ ಆಲ್ 3 ಗ್ರೇಡ್ಸ್ ಅಂತ ಇರುತ್ತೆ. ಒಂದು ಗುಡ್ ಅಂತ ಇರುತ್ತೆ, ಒಂದು ಬ್ಯಾಡ್ ಅಂತ ಇರುತ್ತೆ, ಇನ್ನೊಂದು ನಾಟ್ ಬ್ಯಾಡ್ ಅಂತ ಇರುತ್ತೆ. ಸೊ ಏನಿದು ಗುಡ್ ಅಂತಂದರೆ, ಗುಡ್ ಅಂದರೆ ಅವರು ಒಂದು 70% ಆ್ಯಂಡ್ ಎಬೋ ಆನ್ಸರ್ ಮಾಡಿರ್ತಾರೆ ಅಂತ ಹೇಳಿ, ಅವಾಗ ಅವ್ರದ್ದು ಏನಾಗುತ್ತೆ ನೆಕ್ಸ್ಟ್ ರೌಂಡ್ಗೆ ಅವ್ರು ಆಟೋಮೆಟಿಕಲಿ ಏನು ಮಾಡ್ತಾರೆ, ಪುಷ್ ಮಾಡ್ತಾರೆ. ಅದೇ ಬ್ಯಾಡ್ ಅಂತ ಏನು ಹೇಳ್ತಾರೆ ಅಂದರೆ ಅವರೊಂದು 40% ಅಥವಾ 50% ಕೆಳಗಡೆ ಇರ್ತಾರೆ, ಅವರು ಕ್ಯಾಂಡಿಡೇಟ್ ಇನ್ನೂ ತಿಳ್ಕೊಬೇಕಾಗಿರೋದು ತುಂಬ ಇದೆ, ಹಾಗಾಗಿ ಅದು ಸೆಲೆಕ್ಟ್ ಮಾಡೋದಕ್ಕೆ ಚಾನ್ಸಸ್ ಕಡಿಮೆ ಇರುತ್ತೆ, ಸೊ ಅವ್ರನ್ನ ರಿಜೆಕ್ಟ್ ಮಾಡ್ತಾರೆ. ಈ ನಾಟ್ ಬ್ಯಾಡ್ ಅಂತ ಒಂದು ಕ್ಯಾಟಗರಿ ಇರುತ್ತೆ. ಅವ್ರೇನು ಅಂತಂದರೆ ಆನ್ಸರ್ ಮಾಡಿರ್ತಾರೆ, ಅಥವಾ ಕೆಲವೊಂದು ಕಡೆ ಏನಾಗುತ್ತೆ ಕಾನ್ಫಿಡೆಂಟ್ ಇರಲ್ಲ. ಸೊ ಈ ಥರ ಕ್ಯಾಟಗರಿ ಒಂದು 50% ಅಥವಾ 60% ಆನ್ಸರ್ ಮಾಡಿರ್ತಾರೆ ಅಂದರೆ ಅವ್ರನ್ನೇನು ಮಾಡ್ತಾರೆ, ನಾಟ್ ಬ್ಯಾಡ್ ಅಂತ ಇದು ಮಾಡ್ತಾರೆ, ಕನ್ಸಿಡರ್ ಮಾಡ್ತಾರೆ. ಅವಾಗೇನು ಇನ್ನೊಂದು ರೌಂಡ್ ಟೆಕ್ನಿಕಲ್ ರೌಂಡ್ ಕೊಡಿ ಅವ್ರಿಗೆ ಅಂತ ಹೇಳಿ ಅರ್ಥ. ಆ್ಯಕ್ಚುಲಿ ಇದೇನಂದರೆ ನಮ್ಮ ಒಂದು ಆರ್ಗನೈಸೇಷನ್ಲಿ ಅದೇ ಥರ ಮುಂಚೆ ಇದ್ದಿದ್ದು, ಸೊ ಹಾಗಾಗಿ ನಾನು ಅದನ್ನು ಹೇಳ್ತೇನೆ. ಸೊ ಇನ್ನೊಂದು ರೌಂಡ್ ಟೆಕ್ನಿಕಲ್ ರೌಂಡ್ ಕೊಡ್ತಾರೆ, ಅದರಲ್ಲಿ ಇನ್ ಕೇಸ್ ಗುಡ್ ಅಂತ ಬಂತ ನೆಕ್ಸ್ಟ್ ರೌಂಡ್ ಪುಷ್ ಮಾಡ್ತಾರೆ, ರಿಜೆಕ್ಟ್ ಮಾಡಿಬಿಡ್ತಾರೆ. ಬಟ್ ಅಲ್ಲೂ ಕೂಡ ನಾಟ್ ಬ್ಯಾಡ್ ಅಂತ ಬಂದರೆ ಅವ್ರನ್ನೇನು ಮಾಡ್ತಾರೆ, ರಿಜೆಕ್ಟ್ ಮಾಡಲ್ಲ, ನೆಕ್ಸ್ಟ್ ರೌಂಡ್ಗೆ ಪ್ರಮೋಟ್ ಮಾಡ್ತಾರೆ. ಬಟ್ ಏನು ಮಾಡ್ತಾರೆ, ಅವ್ರನ್ನ ಮಾನಿಟರ್ ಮಾಡ್ತಾರೆ, ಪ್ರೊಬೇಷನರಿ ಪೀರಿಯಡಲ್ಲಿ ಮಾನಿಟರ್ ಮಾಡ್ತಾರೆ. 3 ಮಂತ್ಸ್ ಅಥವಾ 6 ಮಂತ್ಸ್ ಪ್ರೊಬೇಷನರಿ ಪೀರಿಯಡ್ ಇರುತ್ತೆ, ಆ ಟೈಮಲ್ಲಿ ಏನು ಮಾಡ್ತಾರೆ, ಅವ್ರನ್ನ ಮಾನಿಟರ್ ಮಾಡ್ತಾರೆ. ಮೋಸ್ಟ್ ಆಫ್ ದ ಕೇಸಸ್ ಏನಾಗುತ್ತೆ, ಕಂಪ್ನಿ ಪ್ರೊಸೆಸ್ ಅವ್ರಿಗೆ ಅರ್ಥ ಆಗುತ್ತೆ.
ಕೆಲವ್ರಿಗೆ ಏನಾಗಿರುತ್ತೆ, ಲಾಜಿಕ್ ಎಲ್ಲ ಗೊತ್ತಿರುತ್ತೆ, ಬಟ್ ಅದನ್ನು ಎಕ್ಸ್ಪ್ರೆಸ್ ಮಾಡೋದ್ರಲ್ಲಿ ಅವ್ರು ಏನಿರ್ತಾರೆ, ವೀಕ್ ಇರ್ತಾರೆ. ಸೊ ಹಾಗಾಗಿ ಏನಾಗ್ತಾರೆ, ಅವರು ಒಂದು 80% ಇಂಟರ್ವ್ಯೂನಲ್ಲಿ ಅಚೀವ್ ಮಾಡೋದು ಕಷ್ಟ ಇರ್ತದೆ, 60%, 50% ಈ ಥರ ಕ್ಯಾಟಗರಿಯಲ್ಲಿ ಇರ್ತಾರೆ. ಬಟ್ ಕ್ಯಾಂಡಿಡೇಟ್ನ ಇಂಟರ್ವ್ಯೂವರ್ ನೋಡ್ತಾ ಇದ್ದಾಗ ಗೊತ್ತಾಗುತ್ತೆ, ಒಂದು ಲೆವೆಲ್ ಐಡಿಯಾ ಬಂದೇ ಬರುತ್ತೆ. ಸೊ ಹಾಗಾಗಿ ಏನು ಮಾಡ್ತಾರೆ, ಅವ್ರನ್ನ ನೆಕ್ಸ್ಟ್ ರೌಂಡ್ಗೆ ಪುಷ್ ಮಾಡ್ತಾರೆ. ಸೊ ನೆಕ್ಸ್ಟ್ ರೌಂಡ್ ಏನು, ಮ್ಯಾನೇಜರಲ್ ರೌಂಡ್ ಇತ್ತು ಅಂತ ಹೇಳಿದ್ರೆ, ಮ್ಯಾನೇಜರಲ್ ರೌಂಡು ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಗಾರ 30% ಟೆಕ್ನಿಕಲ್ ಇರುತ್ತೆ, ಇನ್ನು 70% ಕಂಪ್ಲೀಟ್ ಪ್ರೋಸೆಸ್ ಅಥವಾ ಪ್ರೀವಿಯಸ್ ಪ್ರಾಜೆಕ್ಟಲ್ಲಿ ಏನೇನು ಮಾಡಿರ್ತಾರಲ್ಲ ಅದ್ರ ರಿಲೇಟೆಡ್ ಕೇಳ್ತಾರೆ. ಅದೇ ಒಬ್ಬ ಫ್ರೆಷರ್ ಆಗಿರ್ತಾರೆ ಅಂತ ಅಥವಾ ಇಂಟರ್ನಾಗ ಹೋಗಿರ್ತಾರೆ ಅಂತ ಹೇಳಿದ್ರೆ ಅವ್ರಿಗೇನು ಕೇಳ್ತಾರೆ, 50% ಟೆಕ್ನಿಕಲ್ ಕೇಳ್ತಾರೆ. ಇನ್ನು 50% ಏನು ಮಾಡ್ತಾರೆ, ಯಾವುದೋ ಒಂದು ಸಿಚುವೇಶನ್ ಅಥವಾ ಯಾವುದೋ ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಕೊಟ್ಟಾಗ ಇವನ ಅಪ್ರೋಚ್ ಯಾವುದು, ಸಾಲ್ವ್ ಮಾಡೋದಕ್ಕೆ ಒಂದು ಅಪ್ರೋಚ್, ಸಾಲ್ವ್ ಮಾಡಲೇಬೇಕು ಅಂತಿಲ್ಲ, ಬಟ್ ಸಾಲ್ವ್ ಮಾಡಬೇಕಂದ್ರೆ ಇವನ ಅಪ್ರೋಚ್ ಏನು ಅನ್ನೋದ್ರ ಬಗ್ಗೆ ಅವ್ರು ಏನು ಮಾಡ್ತಾರೆ, ಜಡ್ಜ್ ಮಾಡ್ತಾರೆ. ಅದನ್ನು ನೋಡಿ ಅವರು ಜಡ್ಜ್ ಮಾಡ್ತಾರೆ. ಸೊ ಲಾಸ್ಟ್ ರೌಂಡ್ ಬಂದು ಏನು, ಕಲ್ಚರಲ್ ರೌಂಡ್ ಅಂದರೆ HR ರೌಂಡ್ ಇರುತ್ತೆ. ಅದರಲ್ಲಿ ನಿಮ್ಮ ಹಾಬೀಸ್ ಆಗ್ಬೋದು ಅಥವಾ ಪ್ರೀವಿಯಸ್ ಆರ್ಗನೈಸೇಷನ್ಲಿ ಏನಾದರೂ ಅಚೀವ್ಮೆಂಟ್ಸ್ ಮಾಡಿರೋದಾಗ್ಬೋದು ಅಥವಾ ಯಾವ್ದಾದ್ರು ಸರ್ಟಿಫಿಕೇಶನ್ ಮಾಡ್ಕೊಂಡಿದ್ದೀರಾ, ಈ ಥರದ್ದೆಲ್ಲ ಒಂದಷ್ಟು ಇರುತ್ತೆ. ಅದು ಬಿಟ್ಟರೆ ಬೇರೆ ಏನು ಇರೋದಿಲ್ಲ. ಆಮೇಲೆ ಇವತ್ತೊಂದು ದಿನದಲ್ಲಿ ಸರ್ಟಿಫಿಕೇಶನ್, ಫಾರ್ ಎಕ್ಸಾಂಪಲ್ ನಾನು ಈ ಒಂದು ಇನ್ಸ್ಟಿಟ್ಯೂಟಿಂದ ನಾನು ಫ್ರಂಟ್ ಎಂಡ್ ಡೆವಲಪ್ಮೆಂಟ್ ಅಥವಾ ವೆಬ್ ಡೆವಲಪ್ಮೆಂಟ್ ಫುಲ್ ಸ್ಟ್ಯಾಕ್ ನಾನು ಏನೊಂದು ಕೋರ್ಸ್ ಮಾಡಿದ್ದೀನಿ ಅಂತಂದರೆ ಅದಕ್ಕೆ ತುಂಬ ವ್ಯಾಲ್ಯೂ ಇರುತ್ತೆ. ಅದನ್ನು ನಾನು ಹೇಳೋದಿಲ್ಲ. ತುಂಬ ಇನ್ಸ್ಟಿಟ್ಯೂಟ್ ಇದೆ, ಏನಂತಂದರೆ ಅದು ಔಟ್ ಆಫ್ ದ ಕಂಟ್ರಿ ಕೆಲವೊಂದು ಕಾಲೇಜ್ಗಳಿಗೆ ಟೈಅಪ್ ಆಗಿರ್ತದೆ. ಸೊ ನಾವು ಇದರಿಂದ ಅಫಿಲಿಯೇಟ್ ಆಗಿರೋಂಥ ನಮ್ಮದು ಇನ್ಸ್ಟಿಟ್ಯೂಟು, ನಮ್ಮ ಸರ್ಟಿಫಿಕೇಟ್ಗೆ ಇಷ್ಟೆಲ್ಲ ವ್ಯಾಲ್ಯೂ ಇದೆ ಅಂತ. ಕಂಪನಿ ಏನು ನೋಡ್ತಾರೆ, ಒಬ್ಬ ಕ್ಯಾಂಡಿಡೇಟ್ ಬರ್ತಾನೆ ಅಂದರೆ ಅವನಿಗೆ ಟಾಸ್ಕ್ ಕೊಟ್ಟರೆ ಇನ್ ಟೈಮಲ್ಲಿ ಟಾಸ್ಕ್ ಕಂಪ್ಲೀಟ್ ಮಾಡ್ತಾನೆ ಅನ್ನೋದನ್ನ ನೋಡ್ತಾನೆ ಹೊರತು ಎಲ್ಲಿನೋ ಒಂದು ಕಡೆ ಸರ್ಟಿಫಿಕೇಶನ್ ತೊಗೊಂಬಂದಿದ್ದಾರೆ ಇದನ್ನು ಯಾರೂ ಹೇಳಲ್ಲ. ಹಾಗಂತ ಕೆಲವು ಇನ್ಸ್ಟಿಟ್ಯೂಟ್ಗಳಲ್ಲಿ ಏನು ಅಂತಂದರೆ ಸರ್ಟಿಫಿಕೇಷನ್ಗಿಂತ ಜಾಸ್ತಿ ಅವರು ಪ್ರಾಮುಖ್ಯತೆ ಕೊಡೋದು ಏನು ಅಂತಂದರೆ ನಾಲೆಡ್ಜ್ಗೆ, 100% ಪ್ಲೇಸ್ಮೆಂಟ್ಗಿಂತ ಜಾಸ್ತಿ ಅವ್ರು ಏನು ಮಾಡ್ತಾರೆ, 100% ನಾಲೆಡ್ಜ್ನ ಕೊಡೋದಕ್ಕೆ ಅವರು ಟ್ರೈ ಮಾಡ್ತಾರೆ. ಸೊ ಸರ್ಟಿಫಿಕೇಷನಲ್ಲಿ ಮ್ಯಾಟ್ರ್ ಆಗಲ್ಲ. ಇವನ್ ಹೇಳ್ಬೇಕಂದ್ರೆ ನಂದು ಡಿಗ್ರಿ ಸರ್ಟಿಫಿಕೇಟ್ನ ನಾನು ಎಲ್ಲೂ ಪೋರ್ಟ್ರೇ ಮಾಡ್ಕೊಳ್ಳಲ್ಲ. ನನ್ನ CV-ನಲ್ಲಿ ನಂದು ಈ ಥರ ಕಾಲೇಜಲ್ಲಿ ನಾನು ಡಿಗ್ರಿ ಆಗಿದೆ, ಈ ಥರ ಬ್ರ್ಯಾಂಚು, ಈ ಇಯರ್ ಪಾಸ್ಡ್ ಔಟ್ ಅನ್ನೋದು ಬಿಟ್ಟರೆ ನಂದು ಯಾವುದೇ ರೀತಿ ಪರ್ಸೆಂಟೇಜ್ ಹಾಕೋದಾಗಲಿ ಅಥವಾ 10th ಇಷ್ಟು ಗ್ರೇಡು ಅಥವಾ PU ಇಷ್ಟು ಗ್ರೇಡು ಎಲ್ಲೂ ಯಾರು ಏನೋ ಮೆನ್ಷನ್ ಮಾಡಲ್ಲ ಆ್ಯಕ್ಚುಲಾಗೆ. ಓಕೆನಾ? ಸೊ ಇದು ಕಂಪ್ಲೀಟ್ ಏನು ಪ್ರೋಸೆಸ್ ಆಗಿರುತ್ತೆ. ಇದಾದಮೇಲೆ ಫಾರ್ಮುಲಾ. ಏನಿದು ಫಾರ್ಮುಲಾ ಅಂದರೆ, ನಾನು ಎಲ್ಲ ಕ್ಯಾಂಡಿಡೇಟ್ಗಳಿಗೂ ಹೇಳೋದಿಷ್ಟೇ, ನೀವು ಒಂದು ಗೋಲ್ನ ಸೆಟ್ ಮಾಡ್ಕೋಬೇಕು. ಅಂದರೆ ಮಿನಿಮಮ್ 35 ಇಂಟರ್ವ್ಯೂ ನಾನು ಕೊಡಲೇಬೇಕು ಅಂತ ಗೋಲ್ ಸೆಟ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಮಿನಿಮಮ್ 35 ಇಂಟರ್ವ್ಯೂ ಕೊಡಲೇಬೇಕು ನೀವು. ಅದರಲ್ಲಿ 5ನೇ ಇಂಟರ್ವ್ಯೂನಲ್ಲಿ ನಿಮ್ಗೆ ಆಫರ್ ಲೆಟರ್ ಬಂತ, 10ಕ್ಕೆ ಬಂತ, ಗುಡ್. 30ಕ್ಕೆ ಬಂದರೂ ಓಕೆ, 35 ಒಳಗಡೆ ಬರಲೇಬೇಕು ಆಫರ್ ಲೆಟ್ರು, 35 ಇಂಟರ್ವ್ಯೂ ಒಳಗಡೆ ಬರಲೇಬೇಕು ಆಫರ್ ಲೆಟ್ರು. ಅದಕ್ಕೆ ನಾವೇನು ಮಾಡಬೇಕು, ಫಾರ್ ಎಕ್ಸಾಂಪಲ್ ಒಬ್ಬ ಕ್ಯಾಂಡಿಡೇಟ್ ಇರ್ತಾನೆ, ಆಸ್ ಅ ಫ್ರೆಷರ್ ಆಗ್ಬೋದು, ಮೊದಲನೇ ಇಂಟರ್ವ್ಯೂವಿಂದ 5ನೇ ಇಂಟರ್ವ್ಯೂವರೆಗೂ ಆಲ್ಮೋಸ್ಟ್ HTML CSS ಕ್ವಶನ್ಸ್ ಬಿಟ್ಟರೆ ಬೇರೆ ಏನು ಆನ್ಸರ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಮಾಡಿದ್ರೆ 1 ಅಥವಾ 2 ಮಾಡ್ಬೋದು. ನೀವು ಟೈಮ್ ಕೊಟ್ಟಿರ್ತೀರ ಕಲಿಯೋದಕ್ಕೆ, ಇಂಟರ್ವ್ಯೂ ಪ್ರಿಪೇರ್ ಆಗಿರ್ತೀರ, ಬಟ್ ಸ್ಟಿಲ್ ಏನು ಅಂತಂದರೆ ವರ್ಬಲಿ ಅವ್ರಿಗೆ ಅರ್ಥ ಮಾಡಿಸೋದಕ್ಕೆ ಇನಿಷಿಯಲಿ ಎಡುತ್ತಾರೆ, ಕ್ಯಾಂಡಿಡೇಟ್ಸು ಎಡುತ್ತಾರೆ. ಸೊ ಏನು ಮಾಡಬೇಕು, ಅವರು ಅಕ್ವರ್ಡ್ ಫೀಲ್ ಆಗಬಾರ್ದು, ಡಿಮೋಟಿವೇಟ್ ಆಗಬಾರ್ದು. ಅವ್ರು ಏನು ಮಾಡಬೇಕು, 5 ಇಂಟರ್ವ್ಯೂ ಏನೆಲ್ಲ ಕ್ವಶನ್ ಕೇಳಿರ್ತಾರಲ್ಲ ಅದನ್ನು ಲಿಸ್ಟ್ ಔಟ್ ಮಾಡ್ಕೋಬೇಕು. ಅದಕ್ಕೆ ಆನ್ಸರ್ನ ಹುಡುಕಿ ಏನು ಮಾಡಬೇಕು, ಪ್ರಿಪೇರ್ ಆಗಬೇಕು. ಇದ್ರ ಜೊತೆಯಲ್ಲಿ ಪ್ರಿಪೇರ್ ಆದರೆ ಸಾಕು, ಜಾಸ್ತಿ ಏನಿಲ್ಲ. 6ನೇ ಇಂಟರ್ವ್ಯೂಯಿಂದ ಒಂದು 12-15ನೇ ಇಂಟರ್ವ್ಯೂವರೆಗೆ ಏನಾಗುತ್ತೆ, 40% ಅವ್ರು ಆನ್ಸರ್ ಮಾಡೇ ಮಾಡ್ತಾರೆ. 40% ಅವರು ಆನ್ಸರ್ ಮಾಡೇ ಮಾಡ್ತಾರೆ. ಬಟ್ ಆದರೂ ಕೂಡ ಸೆಕೆಂಡ್ ರೌಂಡ್ಗೆ ಸೆಲೆಕ್ಟ್ ಆಗಲ್ಲ. ಏನಾಗ್ತಾ ಇರ್ತಾರೆ, ರಿಜೆಕ್ಟ್ ಆಗ್ತಾ ಇರುತ್ತೆ. ಸೊ ಅವ್ರೇನಾಯಿತು, ಓವರ್ ಆಲ್ 15 ಇಂಟರ್ವ್ಯೂಸ್ ಅಟೆಂಡ್ ಮಾಡಿರ್ತಾರೆ, 15 ಇಂಟರ್ವ್ಯೂದು ಕ್ವಶನ್ಸ್ ಲಿಸ್ಟ್ ಮಾಡ್ಕೊಂಡಿರ್ತಾರೆ, ಅದಕ್ಕೆ ಪ್ರಿಪೇರ್ ಆಗ್ತಾ ಇರ್ತಾರೆ. ನೆಕ್ಸ್ಟ್ ಏನಾಗುತ್ತೆ, 15th ಇಂಟರ್ವ್ಯೂ, ಸೊ 16th ಇಂಟರ್ವ್ಯೂಯಿಂದ 20, 22, 23, 25 ಇಂಟರ್ವ್ಯೂ ಅದು ಏನೆಲ್ಲ ಕೊಡ್ತಾರಲ್ಲ ಅದು ಫಸ್ಟ್ ರೌಂಡ್ ಅವ್ರದ್ದು 100ಗೆ 200% ಕ್ಲಿಯರ್ ಆಗೇ ಆಗುತ್ತೆ. ಬಟ್ ಸೆಕೆಂಡ್ ರೌಂಡು ಡೌಟ್ ಆಗ್ಬೋದು, ಆಗದೇನೂ ಇರ್ಬೋದು. ಬಟ್ ಅವ್ರೇನು ಮಾಡಬೇಕು, ಸೇಮ್ ರೀಸ್ಟಾರ್ಟ್ ಮಾಡಬೇಕು, ಪ್ರತಿಯೊಂದು ಲಿಸ್ಟ್ ಔಟ್ ಮಾಡ್ಕೋಬೇಕು, ಪ್ರಿಪೇರ್ ಆಗಬೇಕು. 20 ಅಥವಾ 25 ಇಂಟರ್ವ್ಯೂ ಅಟೆಂಡ್ ಮಾಡೋದ್ರೊಳಗಡೆ ಓವರ್ ಆಲ್ ಒಂದು 200 ಕ್ವಶನ್ಸ್ಗಳು ಅವ್ರ ಹತ್ರ ಇರುತ್ತೆ. ಆ 200 ಕ್ವಶನಲ್ಲಿ 70% ಕ್ವಶನ್ ಪ್ರತಿಯೊಂದು ರಿಪೀಟ್ ಆಗಿರುತ್ತೆ. ಸ್ನಿಪೆಟ್ ರೌಂಡಲ್ಲಿ ಕೇಳ್ತಾರೆ, ಕೆಲವೊಂದು ಸ್ನಿಪೆಟ್ ಕೊಟ್ಟು ಕೇಳ್ತಾರೆ, ಅದು ಬಿಟ್ಟು ಬಾಕಿ ಆಲ್ಮೋಸ್ಟ್ ಕ್ವಶನ್ಸು 70% ಆಫ್ ದ ಕ್ವಶನ್ಸ್ ಏನಿರುತ್ತೆ ರಿಪೀಟ್ ಆಗಿರುತ್ತೆ. ಅರ್ಥ ಆಯ್ತಾ? ಸೊ ನೆಕ್ಸ್ಟು 22, 23ನೇ ಇಂಟರ್ವ್ಯೂ ಆದಮೇಲೆ ಅವ್ರಿಗೆ ಯಾವುದೆಲ್ಲ ಇಂಟರ್ವ್ಯೂ ಕೊಡ್ತಾರೆ, ಫಾರ್ ಎಕ್ಸಾಂಪಲ್ 10 ಇಂಟರ್ವ್ಯೂ ಕೊಟ್ಟಿರ್ತಾರೆ ಅಂದರೆ ಮಿನಿಮಮ್ 5ರಿಂದ 6ಕ್ಕೆ ಆಫರ್ ಲೆಟ್ರು ಬಂದೇ ಬರುತ್ತೆ, ಮಿಸ್ಸೇ ಇಲ್ಲ, ಬಂದೇ ಬರುತ್ತೆ ಆಫರ್ ಲೆಟ್ರು. ಸೊ ಇದು ಓವರ್ ಆಲ್ ಸಿನಾರಿಯೋ 35 ಇಂಟರ್ವ್ಯೂ ಫಾರ್ಮುಲಾ. ನಾನು ಯಾರಿಗೆ ಹೇಳ್ತಾ ಇದ್ದೀನಿ ಅಂದರೆ ವರ್ಸ್ಟ್ ಸಿನಾರಿಯೋ. ಫಾರ್ ಎಕ್ಸಾಂಪಲ್ ಯಾರೊಬ್ಬ ಕ್ಯಾಂಡಿಡೇಟ್ ಅವ್ನಿಗೆ 2 ಸಲ 3 ಸಲ 4 ಸಲ ಹೇಳಿದ್ರು ಅರ್ಥ ಆಗಲ್ಲ, ಗುರು ನನಗೆ ಅರ್ಥ ಮಾಡಿಸೋದು ತುಂಬ ಕಷ್ಟ ಇದೆ, ಆ ಥರ ಕ್ಯಾಂಡಿಡೇಟ್ಗಳಿಗೆ ನಾನು ಹೇಳ್ತಾ ಇರೋದು. ವೆಲ್ ಆ್ಯಂಡ್ ಗುಡ್, 5ನೇ ಇಂಟರ್ವ್ಯೂಗೆ ಆಫರ್ ಲೆಟರ್ ಬರುತ್ತೆ, 10ನೇ ಇಂಟರ್ವ್ಯೂಗೆ ಆಫರ್ ಬರುತ್ತೆ. ಬಟ್ 35 ಇಂಟರ್ವ್ಯೂ ನೀವು ಕಂಪ್ಲೀಟ್ ಮಾಡೋದ್ರೊಳಗಡೆ ಬರಲ್ಲ ಅನ್ನೋ ಚಾನ್ಸ್ ಇಲ್ಲವೇ ಇಲ್ಲ, ಬರಲೇಬೇಕು, ಆಫರ್ ಲೆಟ್ರ್ ಬಂದೇ ಬರುತ್ತೆ.
ಬಟ್ ನೀವೇನು ಮಾಡಿರಬೇಕು 20 ಅಥವಾ 25 ಇಂಟರ್ವ್ಯೂ ನೀವು ಏನು ಕೊಟ್ಟಿರ್ತೀರ ಕನ್ಸಿಸ್ಟೆನ್ಸಿಗೆ ಅದ್ರದ್ದು ಕ್ವೆಶನ್ಗಳನ್ನ ಬರ್ಕೊಂಡಿರ್ಬೇಕು, ಆನ್ಸರ್ ಬರ್ಕೊಂಡಿರ್ಬೇಕು, ಅದಕ್ಕೆ ಪ್ರಿಪೇರ್ ಆಗ್ತಾ ಇರಬೇಕು. ನಿಮ್ದು 15 ದಿನದ ಪ್ರಿಪ್ರೇಷನ್ ಇರುತ್ತೆ, ಅದ್ರಲ್ಲಿ ಇದನ್ನು ಕೂಡ ನೀವೇನು ಮಾಡಬೇಕು, ಪ್ರಿಪೇರ್ ಆಗಬೇಕು. ಅವಾಗ ಏನಾಗುತ್ತೆ 35 ಇಂಟರ್ವ್ಯೂ ನಿಮ್ಗೆ ಆಫರ್ ಲೆಟರ್ ಬಂದೇ ಬರುತ್ತೆ. ಇದು ಈ ಒಂದು ಟೆಕ್ಸ್ಟ್ ಸ್ಟ್ಯಾಕಲ್ಲಿ ಅಂತಲ್ಲ, ಯಾವುದೇ ಟೆಕ್ಸ್ಟ್ ಸ್ಟ್ಯಾಕಿಗೆ ಹೋದ್ರು ಅಷ್ಟೇ ಈ ಫಾರ್ಮುಲಾನ ಯೂಸ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಆಫರ್ ಲೆಟ್ರು ಅಥವಾ ಎಲ್ಲ ಪ್ಲೇಸ್ ಆಗೇ ಆಗ್ತೀವಿ. ಸರಿನಾ? ಇದೇನಾಯಿತು, ನಾನು ಕಂಪ್ಲೀಟು ಫ್ರಂಟ್ ಆ್ಯಂಡ್ ಡೆವಲಪ್ಮೆಂಟ್ ಅಂದರೆ ಏನು, ಯಾರು ಎಲಿಜಿಬಲ್ ಇರುತ್ತೆ, ಯಾವ ರೀತಿ ಅದರದ್ದು ಟೆಕ್ಸ್ಟ್ ಸ್ಟ್ಯಾಕ್ ಇರುತ್ತೆ, ಎಷ್ಟು ದಿನ ಬೇಕಾಗ್ಬೋದು, ಹಾಗೆ ಕಂಪ್ಲೀಟ್ ಇಂಟರ್ವ್ಯೂ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅನ್ನೋದು ಕಂಪ್ಲೀಟ್ ನಾನು ಏನು ಮಾಡಿದ್ದೀನಿ, ಡೀಟೇಲ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ನಾವೇನು ಮಾಡ್ತೀವಿ, ರಿಪ್ಲೈ ಮಾಡ್ತೀವಿ. ಅದಾದಮೇಲೆ ಯಾರೋ ಒಬ್ಬರಿಗೆ ಈ ವಿಡಿಯೋ ನೆಸಸರಿ ಇರುತ್ತೆ, ಫಾರ್ ಎಕ್ಸಾಂಪಲ್ ನಿಮ್ಮ ಫ್ರೆಂಡ್ಸ್ ಆಗ್ಬೋದು ಅಥವಾ ನಿಮ್ಮ ಕೊಲೀಗ್ಸ್ ಆಗ್ಬೋದು ಅಥವಾ ಯಾರೋ ನಿಮ್ಮ ಫ್ರೆಂಡ್ ಮಗನೇ ಆಗ್ಬೋದು, ಯಾರಿಗೋ ನೆಸಸರಿ ಇರುತ್ತೆ ಅಂತ ಇಟ್ಕೊಳ್ಳಿ, ಅಂಥವ್ರಿಗೆ ಶೇರ್ ಮಾಡಿ. ಒಂದು 10 ಜನಕ್ಕೆ ಶೇರ್ ಮಾಡಿರ್ತೀರ, ಯಾರೋ 10 ಜನನೇ ಶೇರ್ ಮಾಡಿರ್ತೀರ, ಯಾರೋ ಒಬ್ರಿಗೆ ಯೂಸ್ ಆಯಿತು ಅಂತ ಅನ್ಸಿದ್ರು ಈ ವಿಡಿಯೋ ಮಾಡಿದ್ದಕ್ಕೆ ಸಾರ್ಥಕ ಆಗುತ್ತೆ ಆಯಿತಾ. ಸೊ ಇಷ್ಟೊತ್ತವರೆಗೂ ಟೈಮ್ ಕೊಟ್ಟು ಕಂಪ್ಲೀಟ್ ವಿಡಿಯೋನ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಶುಭ ದಿನ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ₹10 ಡೊನೇಟ್ ಮಾಡಿ.